ಎಲ್ಲರಿಗೂ ವೀರೇಶ್ ಕಡೆಮನಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಓದುವತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ ಹಿಡಿಯುತ್ತೆ. ಏನಪ್ಪ ಅಂದರೆ ಇತಿಹಾಸ ಅಂದರೆ ಸಮಾಜಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಷಯಗಳನ್ನ ಸರ್ ನಮ್ಮ ನೆನಪಿಟ್ಕೊಳ್ಳೋಕ್ಕಾಗೋದಿಲ್ಲ ಅಂತಲ್ಲಿದ್ದಾಗ ನಾವು ಏನು ಮಾಡಬೇಕು ಅನ್ನುವತಕ್ಕಂಥ ಪ್ರಶ್ನೆಗಳನ್ನು ನಮ್ಮಲ್ಲಿ ಏನಾಗ್ತವೆ ಕಾಡುವತಕ್ಕಂಥ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಕಾಡ್ತವೆ. ಸೊ ಹೀಗಾಗಿ ಅದಕ್ಕೆ ನಿಮ್ಗೆ ಈಸಿಯಾಗಿ ಏನು ಮಾಡ್ತಾ ಇದ್ದಾನಪ್ಪ ಅಂದರೆ, ಇಲ್ಲಿ ಹೇಗೆ ನೀವು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ಗಳನ್ನು, ಕೆಲವೊಂದಿಷ್ಟು ಇಸ್ವಿಗಳನ್ನು ಅಥವಾ ಕೆಲವೊಂದಿಷ್ಟು ರಾಜರ ಬಿರುದುಗಳನ್ನು ಮತ್ತು ಕೆಲವೊಂದಿಷ್ಟು ರಾಜರ ಜೊತೆ ನಡೆದಂಥ ಯುದ್ಧಗಳನ್ನು, ನದಿ ದಡಗಳನ್ನು ಅಥವಾ ಒಪ್ಪಂದಗಳನ್ನು ಹೇಗೆ ನಾವು ಅವನ್ನ ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗ್ತದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ ಏನು ಮಾಡಿದ್ದೀನಿ, ನಾನು ಒಂದು ವಿಡಿಯೋವನ್ನು ತೋರಿಸಿದ್ದೀನಿ. ಈ ರೀತಿ ನೀವು ಮಾಡಿದಾಗ ಖಂಡಿತವಾಗ್ಲೂ ಯಶಸ್ಸನ್ನು ಕಾಣ್ತೀರಾ ಮತ್ತು ಅಲ್ಲಿ ನಿಮಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಘಟನೆಗಳನ್ನು ನೆನಪಿಟ್ಕೊಳ್ಳಲಿಕ್ಕೆ ನಿಮಗೆ ಸರಳವಾಗುತ್ತೆ. ಹಾಗಾದರೆ ನಾವು ಇಲ್ಲಿ ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಉದಾಹರಣೆಗಳನ್ನು ತೋರಿಸಿದ್ದೀನಿ ಮತ್ತು ಈ ಉದಾಹರಣೆಗಳು ಸಹ ನಿಮಗೆ ಮುಂದೆ ಬೇರೆ ಬೇರೆ ಪರೀಕ್ಷೆಗಳಿಗೆ ಯೂಸ್ ಆಗ್ತದೆ. ಸೊ ಅದನ್ನು ಒಂದೊಂದಾಗಿ ನಾವೀಗ ನೋಡೋಣ. ಇಲ್ಲಿ ನಾವು ಮುಖ್ಯವಾಗಿ ಏನು ನೋಡ್ತೀವಿ, ಋಗ್ವೇದ ಅಂತ ಬಂದಾಗ ನಾವು ವೇದಗಳನ್ನು ನಾವು 4 ಭಾಗಗಳು ಮಾಡ್ತೇವೆ. ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ ಅಂತಂದು, ಹೌದ್ರಿ. ಸೊ ಇಲ್ಲಿ ನಾವು ಈ ಋಗ್ವೇದ ಕಾಲದಲ್ಲಿ ಪ್ರಮುಖವಾಗಿ ನಾವು ಏನು ಅಧ್ಯಯನ ಮಾಡ್ತೀವಪ್ಪ ಋಗ್ವೇದದಲ್ಲಿ ಈಸಿಯಾಗಿ ನೆನ್ಪಿಟ್ಕೋಬೇಕು. ಹೇಗೆ ಈಸಿಯಾಗಿ? ಹೆಚ್ಚು ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರೋದೇ ಏನಪ್ಪ ಅಂದರೆ ಋಗ್ವೇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಹೆಚ್ಚು ಏನಾಗ್ತವೆ, ನಮಗೆ ಕೆಲವಷ್ಟು ಕಂಡು ಬರ್ತವೆ. ಸೊ ಇಲ್ಲಿ ಮೊದಲನೇದ ಫಾರ್ ಎಕ್ಸಾಂಪಲ್ ಉದಾಹರಣೆ ಇದೆ. ಏನಪ್ಪ ಅಂದರೆ ಇಲ್ಲಿ ಋಗ್ವೇದದಲ್ಲಿ 1028, ಹೌದು, ಇಲ್ಲಿ 1028 ಏನಾಗಿದ್ದಾವೆ ಶ್ಲೋಕಗಳಿವೆ. ಇದು ನೋಡಿ ಎಷ್ಟು ಸರಳವಾಗಿ ನೆನ್ಪಿಟ್ಕೋಬೇಕು. ಋಗ್ವೇದ ಅಂತ ಹಾಕೊಳ್ಳೋದು, ಸೊ ಅದನ್ನು ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡ್ಬಿಡೋದು. ಋಗ್ವೇದ 1028 ಶ್ಲೋಕಗಳದ ಒಟ್ಟು ನಮ್ಮ ಋಗ್ವೇದದಲ್ಲಿ, ಹೌದ್ರಿ. ಸೊ ಹಾಗಾದರೆ ಇಲ್ಲಿ ಸಕಲ ಮೂಲ ಆವೃತ್ತಿ ಅಂದರೆ ಏನ್ರಿ, ಇಲ್ಲಿ ಪ್ರಮುಖವಾಗಿ ಅದರ ಮೂಲ ಶ್ಲೋಕಗಳನ್ನು ನಾವು ಗಮನಕ್ಕೆ ತರೋದು ಎಷ್ಟಪ್ಪ ಅಂದರೆ 1017, ಹೌದ್ರಿ. ಅಂದರೆ 1017 ಶ್ಲೋಕಗಳು ನಮಗೇನಾಗ್ತವಪ್ಪ ಅಂದ್ರೆ ಅಲ್ಲಿ ನಾವು ಮೂಲ ಆವೃತ್ತಿಯಲ್ಲಿ ಕಂಡುಬರ್ತವೆ. ಅಂದರೆ ಅಲ್ಲಿ ಹೆಚ್ಚು ಗ್ರಂಥದಲ್ಲಿ ನಾವು ಕಂಡುಬರುವತಕ್ಕಂಥದ್ದು. ಸೊ ಒಟ್ಟು ಋಗ್ವೇದದಲ್ಲಿ 1028 ಶ್ಲೋಕಗಳಿವೆ ಮತ್ತು 1017 ಶ್ಲೋಕಗಳು ನಮ್ಗೆ ಹೆಚ್ಚು ಮೂಲ ಆವೃತ್ತಿಯಾಗಿ ಬಳಕೆಯಾಗಿದ್ದಾವೆ. ಹೀಗಾಗಿ ನಾವು 1017 ಶ್ಲೋಕಗಳು ಅದಕ್ಕೆ ನೆನ್ಪಿಟ್ಕೊಳ್ಳೋದು. ಒಟ್ಟು ಶ್ಲೋಕಗಳು 1028, ಮೂಲ ಶ್ಲೋಕಗಳು ಏನಪ್ಪ ಅಂದರೆ 1017. ಸೊ ಹಾಗಾದರೆ ಈ ಒಂದು ಋಗ್ವೇದದಲ್ಲಿ ಅತಿ ಹೆಚ್ಚು ಬಳಸಿರುವತಕ್ಕಂಥ ಶ್ಲೋಕಗಳನ್ನು ಯಾವುದನ್ನು ಹೆಚ್ಚಾಗಿ ಬಳಸಿದ್ದಾರೆ? ಹಿಂದಿನ ಪ್ರಾಚೀನ ಕಾಲದಿಂದಲೂ ಹಿಡ್ಕೊಂಡು ಹೆಚ್ಚು ಬಳಸಿರುವತಕ್ಕಂಥ ಶ್ಲೋಕ ಯಾವುದಪ್ಪ ಅಂದರೆ ಓಂ ಅನ್ನುವಂಥ ಪದವನ್ನು ಹೆಚ್ಚು ಬಳಸಿದ್ದಾರೆ, ಶ್ಲೋಕವನ್ನು, ಹೌದ್ರಿ. ಓಂ ಅನ್ನುವತಕ್ಕಂಥದ್ದಿಂದ ಪ್ರಾರಂಭ ಮಾಡಿದ್ದಾರೆ. ಅಂದರೆ ಇಡೀ ಋಗ್ವೇದ ಕಾಲದಲ್ಲಿ ಅತಿ ಹೆಚ್ಚು ಬಳಸಿರುವತಕ್ಕಂತಹ ಒಂದು ಶ್ಲೋಕ ಯಾವುದಪ್ಪ ಅಂದರೆ ಅಲ್ಲಿ ಓಂ ಅನ್ನುವತಕ್ಕಂಥ ಒಂದು ಶ್ಲೋಕವನ್ನು ಹೆಚ್ಚಾಗಿ ಬಳಸಿದ್ದಾರೆ. ಹಾಗಾದರೆ ಒಟ್ಟು ಋಗ್ವೇದದಲ್ಲಿ ಎಷ್ಟು ಮಂಡಲಗಳಿವೆ ನೋಡಿ, ಎಷ್ಟು ಸರಳವಾಗಿದೆ. ಇಂಥವುಗಳನ್ನು ನಾವು ಒಂದು ನೋಟ್ ಮಾಡಿ ಇಟ್ಕೋಬೇಕು. ಈ ರೀತಿ ಸಪ್ರೇಟಾಗಿ ನೋಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಗೆ ಟೋಟಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕನ್ಫ್ಯೂಷನ್ಸ್ ನಮಗೇನಾಗ್ಬಿಡ್ತವೆ, ದೂರ ಆಗ್ತವೆ ಮತ್ತು ನಿಮಗೆ ಸರಳವಾಗಿ ಪರೀಕ್ಷೆಗೆ ಓದಲಿಕ್ಕೆ ಅನುಕೂಲ ಆಗಿಬಿಡ್ತದೆ. ಇಷ್ಟೇ ಅಲ್ಲ, ಇಲ್ಲಿ ಹೈಸ್ಕೂಲ್ 10ನೇ ತರಗತಿ ವಿದ್ಯಾರ್ಥಿಗಳಾಗಿರ್ಬೋದು, PUC ವಿದ್ಯಾರ್ಥಿಗಳಾಗಿರ್ಬೋದು. ಸೊ ನೀವು ಈ ರೀತಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಸೊ ಆ ನೋಟ್ಸನ್ನು ಚೆನ್ನಾಗಿ ಬರೆದಿಟ್ಕೋಬೇಕು. ಯಾಕಂದರೆ ನೀವು 10th ಮುಗಿದ್ರೂ ಸಹ ಮುಂದೆ ನಿಮಗೆ ಏನಾಗ್ತವಪ್ಪ ಅಂದ್ರೆ ಪೊಲೀಸ್ ಪರೀಕ್ಷೆ ಇಂಥಲ್ಲಿ ಬಹಳಷ್ಟು ಏನಾಗ್ತವೆ, ಉಪಯೋಗ ಆಗ್ತವೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ. ಸೊ ಹಾಗಾಗಿ ಇಲ್ಲಿ ಋಗ್ವೇದದಲ್ಲಿ ಒಟ್ಟು ಹೆಚ್ಚು ಬಳಸಿರುವಂಥದ್ದು ಶ್ಲೋಕ ಅಂದರೆ ಓಂ ಅನ್ನುವಂಥದ್ದು. ಇದರಲ್ಲಿ ಎಷ್ಟು ಮಂಡಲಗಳಿವೆ ಅಂದರೆ ಇಲ್ಲಿ 10 ಮಂಡಲಗಳಿದವು. ಋಗ್ವೇದದಲ್ಲಿ ಇರುವತಕ್ಕಂಥ ಎಷ್ಟು ಮಂಡಲಗಳಿವೆ? 10 ಮಂಡಲಗಳು. ಅದರಲ್ಲಿ ನಾವು ಗಾಯತ್ರಿ ಮಂತ್ರ ಹೇಳ್ತೇವೆ, ಹೌದ್ರಿ. ಸೊ ಆ ಗಾಯತ್ರಿ ಮಂತ್ರ ಯಾವ ಮಂಡಲದ ಬರ್ತದೆಪ್ಪ ಅಂದರೆ ನಮ್ಗೆ 3ನೇ ಮಂಡಲದ ಬರ್ತದೆ. ನೋಡಿರಿ, ಋಗ್ವೇದದಲ್ಲಿ ಎಷ್ಟನೇ ಮಂಡಲದಲ್ಲಿ ನಮ್ಗೆ ಗಾಯತ್ರಿ ಮಂತ್ರ ಬರ್ತದೆ? 3ನೇ ಮಂಡಲದಲ್ಲಿ ನಮ್ಗೆ ಗಾಯತ್ರಿ ಮಂತ್ರ ಬರ್ತದೆ. ಹಾಗಾದರೆ ಈ 10ನೇ ಮಂಡಲದಲ್ಲಿ ಏನು ವಿವರಿಸಿದಾರಪ್ಪ ಅಂದರೆ ಪುರುಷ ಸೂಕ್ತ ಚತುರ್ವರ್ಣಗಳ ಬಗ್ಗೆ ಇಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ತಿಳಿಸಿದ್ದಾರೆ.
ಇಲ್ಲಿ ಪುರುಷ ಸೂಕ್ತ ಚತುರ್ವರ್ಣಗಳ ಬಗ್ಗೆ ಇಲ್ಲಿ ನಮ್ಗೆ 10ನೇ ಒಂದು ಮಂಡಲದಲ್ಲಿ ನಾವೇನು ಮಾಡ್ತೇವೆ ಸಂಪೂರ್ಣವಾಗಿ ಅಲ್ಲೇ ಅಧ್ಯಯನ ಮಾಡ್ತೇವೆ. ಸೊ ಇಲ್ಲಿ 10ನೇ ಮಂಡಲದಲ್ಲಿ ಈ ಒಂದು ಪುರುಷ ಸೂಕ್ತ ಚತುರ್ವರ್ಣಗಳಂದ್ರೆ ಏನು, ಚತುರ್ವರ್ಣಗಳಂದ್ರೆ ಏನಪ್ಪ ಅಂದರೆ ಅಲ್ಲಿ ವರ್ಣಗಳಂತ ಕರಿತೀವಿ. ಏನು ಹೇಳ್ರಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹೌದ್ರಿ ಕರಿತೇವೆ ನಾವು. ಯಾವ್ಯಾವು, ಬ್ರಾಹ್ಮಣ, ನೆಕ್ಸ್ಟು ಕ್ಷತ್ರಿಯ, ನೆಕ್ಸ್ಟು ವೈಶ್ಯ, ನೆಕ್ಸ್ಟು ಶೂದ್ರ ಅನ್ನುವತಕ್ಕಂಥ ಇಲ್ಲಿ ಏನು ಮಾಡ್ತವಪ್ಪ ಅಂದ್ರೆ ಇಲ್ಲಿ ವರ್ಣಗಳನ್ನು ಕಾಣ್ತೇವೆ. ಅದಕ್ಕೆ ಒಂದು ಮಂತ್ರನ ಇದೆ, ಅದು ಏನು ಹೇಳ್ರಿ, ತಲೆಯಿಂದ ಬ್ರಾಹ್ಮಣ, ಭುಜಗಳಿಂದ ಕ್ಷತ್ರಿಯ, ತೊಡೆಗಳಿಂದ ವೈಶ್ಯ, ಪಾದಗಳಿಂದ ಶೂದ್ರರು ಜನಿಸಿದರು ಅಂತಂದು ನಮ್ಗೆ ಅಲ್ಲಿ ಏನಾಗ್ತದೆ, ಒಂದು ವಾಕ್ಯ ಬರ್ತದೆ. ಇದನ್ನು ನೆನ್ಪಿಟ್ಕೊಂಬಿಡೋದು. ತಲೆಯಿಂದ ಬ್ರಾಹ್ಮಣ, ಭುಜಗಳಿಂದ ಕ್ಷತ್ರಿಯ, ತೊಡೆಗಳಿಂದ ವೈಶ್ಯ, ಪಾದಗಳಿಂದ ಶೂದ್ರರು ಜನಿಸಿದರು ಅಂತಂದು ಋಗ್ವೇದದಲ್ಲಿ ಹೇಳ್ತದೆ. ಚತುರ್ವರ್ಣಗಳಂದ್ರೆ ಇದನ್ನು ಹೇಳ್ತದೆ. ಅಂದರೆ ಅಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ ಶೂದ್ರರ ಬಗ್ಗೆ ಇಂಥ ವರ್ಣ ಪದ್ಧತಿ ಇತ್ತು ಅನ್ನೋದನ್ನು ನಾವು ಎಷ್ಟನೇ ಮಂಡಲದಲ್ಲಿ ನೋಡ್ತೀವಿ, 10ನೇ ಮಂಡಲದಲ್ಲಿ. ಇದು ನಿಮ್ಗೆ ಭಾಳಷ್ಟು ಉಪಯೋಗ ಇದೆ, ನೆನ್ಪಿಟ್ಕೊಳ್ರಿ. 10ನೇ ಮಂಡಲದಲ್ಲಿ ಅಂದ್ರೆ ಪುರುಷ ಸೂಕ್ತ ಚತುರ್ವರ್ಣಗಳ ಬಗ್ಗೆ ಋಗ್ವೇದ ಕಾಲದ ಒಂದು ಎಷ್ಟನೇ ಮಂಡಲದಲ್ಲಿ ಇದನ್ನು ಬಳಕೆ ಮಾಡಿದಾರಪ್ಪ ಅಂದರೆ 10ನೇ ಮಂಡಲದಲ್ಲಿ ಬಳಕೆ ಮಾಡಿದ್ದಾರೆ. ಹೌದ್ರಿ. ಸೊ ಇದನ್ನು ವಾಸಿಸುವವರನ್ನು ಅಥವಾ ಇನ್ನು ಸಂಪೂರ್ಣವಾಗಿ ಓದುವವರನ್ನು ಅಥವಾ ಬರೆಯುವವ್ರನ್ನ ಏನಂತಪ್ಪ ಅಂದ್ರೆ ಹೋತ್ರಿ ಅಂತಂದು ಏನು ಮಾಡ್ತಿದ್ರು, ಕರಿತಾ ಇದ್ರು. ಏನಂತ ಕರಿತಿದ್ರು, ಹೋತ್ರಿ. ನೋಡ್ರಿ, ಇಷ್ಟು ಸರಳವಾಗಿದೆ. ಹೀಗೆ ನಮಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಒಂದು ಕಡೆ ನಮ್ಗೆ ಆ ಭಾಗದಲ್ಲಿ ಬರುವತಕ್ಕಂಥ ಏನು ಮುಖ್ಯವಾದಂಥ ಅಂಶಗಳಿರ್ತಾವೆ ಅದನ್ನು ಒಂದು ಕಡೆ ಬರೆದಿಟ್ಕೊಳ್ಳೋದು. ಇದು ಎಷ್ಟು ಸರಳವಾಗಿಬಿಡ್ತದೆ ನಮಗೆ. ಇದನ್ನು ನಮ್ಗೆ ಪರೀಕ್ಷೆಗೆ ಓದಲಿಕ್ಕೆ ನಮ್ಗೆ ಸಹಾಯಕವಾಗ್ತದೆ. ಇನ್ನು ಅದೇ ರೀತಿಯಾಗಿ ಇನ್ನೂ ಒಂದು ಹೇಳ್ತದೆ, ಏನಪ್ಪ ಅಂದರೆ ಇಲ್ಲಿ ಒಂದೇ ರೀತಿ ಹೆಸರುಗಳು ಆದರೆ ವ್ಯಕ್ತಿ ಬೇರೆ ಬೇರೆ. ನೋಡಿರಿ ಎಷ್ಟು ಇಲ್ಲಿ ನಮ್ಮ ಕನ್ಫ್ಯೂಷನ್ಸ್ ಹಿಡಿತೇವೆ. ಹಿಂಗಿದ್ದಾಗ ನಮಗಲ್ಲಿ ಅವಶ್ಯಕವಾಗಿ ಕನ್ಫ್ಯೂಷನ್ಸ್ ಆಗೋದು ನಮ್ಗೆ ಸಹಜ. ಸೊ ಅದಕ್ಕೆ ಹಂಗೆ ಕನ್ಫ್ಯೂಷನ್ಸ್ ಆಗಬಾರ್ದಾದ್ರೆ ನಾವು ಈ ಪದ್ಧತಿ ಮಾಡಬೇಕು. ಏನು ಮಾಡಬೇಕಪ್ಪ ಅಂದರೆ ಅಲ್ಲಿ ಒಂದೇ ರೀತಿ ಹೆಸರುಗಳಿರ್ತಾವೆ, ಆದರೆ ವ್ಯಕ್ತಿಗಳು ಮಾತ್ರ ಏನಾಗಿರ್ತಾರೆ, ಬೇರೆ ಬೇರೆ ಆಗಿರ್ತಾರೆ. ಏನಪ್ಪ ಅಂದರೆ ಅಲ್ಲಿ ಉದಾಹರಣೆ ಗೌತಮ ಬುದ್ಧ ಅಂದ ತಕ್ಷಣ ನಮ್ಗೆ ನೆನಪು ಬರ್ತದೆ ಏನಪ್ಪ ಅಂದರೆ ಬೌದ್ಧ ಧರ್ಮದ ಸ್ಥಾಪಕರು. ಹೌದ್ರಿ, ಬೌದ್ಧ ಧರ್ಮದಲ್ಲಿ ಕಂಡು ಬರ್ತಾರೆ ಗೌತಮ ಬುದ್ಧ. ಬೌದ್ಧ ಧರ್ಮದಲ್ಲಿ ನಮ್ಗೆ ಗೌತಮ ಬುದ್ಧ ಅಂದ ತಕ್ಷಣ ನೆನಪು ಏನು ಬರಬೇಕು, ಬೌದ್ಧ ಧರ್ಮ ಬರ್ತದೆ. ಅದರಲ್ಲಿ ಬುದ್ಧ ಅಂತ ಬರ್ತಾರೆ. ಬುದ್ಧ ಬೇರೆ, ಗೌತಮ ಬುದ್ಧ ಬೇರೆ. ಸೊ ಇಂಥಲ್ಲಿ ಕನ್ಫ್ಯೂಷನ್ಸ್ ಹಿಡಿತವೆ ನಮಗೆ. ಹೆಸರು ಬುದ್ಧ ಅನ್ನುವತಕ್ಕಂಥ ಎರಡಿದೆ, ಆದರೆ ವ್ಯಕ್ತಿ ಮಾತ್ರ ಬೇರೆ ಬೇರೆ. ಸೊ ಇಲ್ಲಿ ಗೌತಮ ಬುದ್ಧ ಬೌದ್ಧ ಧರ್ಮಕ್ಕೆ ಬರ್ತಾರೆ. ಬುದ್ಧ ಅನ್ನುವತಕ್ಕಂಥವ್ರು ಏನಾಗ್ತಾರಪ್ಪ ಅಂದರೆ ಇಲ್ಲಿ ಇವರು 6 ಷಡ್ದರ್ಶನಗಳನ್ನು ರಚನೆ ಮಾಡ್ತಾರೆ. 6 ಷಡ್ದರ್ಶನಗಳಂದ್ರೆ 6 ಒಂದು ಆಚಾರಗಳನ್ನು, 6 ಮಾರ್ಗಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಇವರು ಅನುಸರಿಸ್ತಾರೆ. ಅದರಲ್ಲಿ ಯಾವುದಕ್ಕೆ ಹೆಚ್ಚು ಪ್ರತಿಪಾದನೆ ಮಾಡ್ತಾರಪ್ಪ ಅಂದ್ರೆ ನ್ಯಾಯಕ್ಕಾಗಿ ಹೆಚ್ಚು ಪ್ರತಿಪಾದನೆ ಮಾಡ್ತಾರೆ. ಯಾವುದಕ್ಕೆ ರೀ, ನ್ಯಾಯ. ಹೌದ್ರಿ, ನ್ಯಾಯಕ್ಕೆ ಹೆಚ್ಚು ಪ್ರತಿಪಾದನೆ ಮಾಡಿದ್ದಾರೆ ಇವರು. ಹೌದ್ರಿ, ಹೀಗಾಗಿ ಬುದ್ಧ ಅಂದ ತಕ್ಷಣ ನ್ಯಾಯ ಅಂತಂದು ಕರೀತಾರೆ. ಯಾಕಪ್ಪ ಅಂದ್ರೆ ಹಾಗಾದ್ರೆ 6 ದರ್ಶನಗಳಲ್ಲಿ ಬುದ್ಧ ಯಾವುದಕ್ಕೆ ಅತಿ ಹೆಚ್ಚಿನ ಪ್ರತಿಪಾದನೆ ಮಾಡಿದರು, ನ್ಯಾಯಕ್ಕಾಗಿ ಅತಿ ಹೆಚ್ಚಿನ ಪ್ರತಿಪಾದನೆ ಮಾಡಿದರು. ಗೌತಮ ಬುದ್ಧ ಅಲ್ಲ, ಬರೇ ಬುದ್ಧ ಷಡ್ದರ್ಶನ, ಗೌತಮ ಬುದ್ಧ ಬೌದ್ಧ ಧರ್ಮ. ನೋಡಿ ಎಷ್ಟು ಕ್ಲಿಯರ್ ಆಗ್ತದೆ. ಇಂಥಲ್ಲಿ ಕನ್ಫ್ಯೂಷನ್ಸ್ ಆಗ್ತವೆ. ಸೊ ಇಲ್ಲಿ ಕನ್ಫ್ಯೂಷನ್ಸನ್ನು ಮಾಡ್ಕೋಬಾರ್ದು. ಇನ್ನು ಅದೇ ರೀತಿ ಇಲ್ಲಿ ಬರ್ತಾರೆ ಏನು, ಅರ್ಥರ್ ವೆಲ್ಲಸ್ಲಿ, ಲಾರ್ಡ್ ವೆಲ್ಲಸ್ಲಿ ಅಂತಂದು ಇಬ್ಬರು ಬರ್ತಾರೆ. ಹೌದ್ರಿ, ಅರ್ಥರ್ ವೆಲ್ಲಸ್ಲಿ ಮತ್ತು ಲಾರ್ಡ್ ವೆಲ್ಲಸ್ಲಿ ಅಂತ ಬಂದಾಗ ಇಲ್ಲಿ ನಿಮ್ಗೆ ಸಹಜವಾಗಿ ಕನ್ಫ್ಯೂಷನ್ ಆಗ್ತದೆ. ಹೌದ್ರಿ, ಇಲ್ಲಿ ಅರ್ಥರ್ ವೆಲ್ಲಸ್ಲಿನ ಬೇರೆ, ಲಾರ್ಡ್ ವೆಲ್ಲಸ್ಲಿನ ಬೇರೆ. ನೋಡಿರಿ ಎಷ್ಟು ಹೆಸರು ಒಂದೇ ರೀತಿ ಇದೆ, ಬಟ್ ವ್ಯಕ್ತಿ ಬೇರೆ ಬೇರೆ. ಅರ್ಥರ್ ವೆಲ್ಲಸ್ಲಿ, ಲಾರ್ಡ್ ವೆಲ್ಲಸ್ಲಿ. ಸೊ ಇಂಥಲ್ಲಿ ನಮಗೇನಾಗ್ಬಿಡ್ತಾವೆ, ಕನ್ಫ್ಯೂಸ್ ಆಗ್ತಾವೆ. ಪರೀಕ್ಷೆಯಲ್ಲಿ ಹೋದಾಗ ಅಯ್ಯೋ ನಾವೇನು ಮಾಡಿಬಿಟ್ಟೆ, ಲಾರ್ಡ್ ವೆಲ್ಲಸ್ಲಿ ಹಾಕಿದೆ, ಅಯ್ಯೋ ನಾನು ಅರ್ಥರ್ ವೆಲ್ಲಸ್ಲಿ ಹಾಕಿದೆ. ಯಾಕಂದರೆ ಇಂಥಲ್ಲಿ ಕನ್ಫ್ಯೂಷನ್ಸ್ ಆಗ್ತವೆ. ಅದಕ್ಕೆ ಇಲ್ಲಿ ಕನ್ಫ್ಯೂಷನ್ಸ್ ಮಾಡ್ಕೋಬಾರ್ದು. ಅದಕ್ಕೆ ಅರ್ಥರ್ ವೆಲ್ಲಸ್ಲಿ, ಲಾರ್ಡ್ ವೆಲ್ಲಸ್ಲಿ. ಹೌದ್ರಿ, ಇವರಿಬ್ಬರು ಬೇರೆ ಬೇರೆ. ಬಟ್ ಏನಪ್ಪ ಅಂದರೆ ಇವರಿಬ್ಬರು ಸಹೋದರರು, ಅಂದರೆ ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿರುವತಕ್ಕಂಥ ಅಣ್ಣ ತಮ್ಮಂದಿರಿವರು. ಯಾರು, ಅರ್ಥರ್ ವೆಲ್ಲಸ್ಲಿ ಮತ್ತು ಲಾರ್ಡ್ ವೆಲ್ಲಸ್ಲಿ. ಆದರೆ ಇಲ್ಲಿ ಅರ್ಥರ್ ವೆಲ್ಲಸ್ಲಿ ಮತ್ತು ಲಾರ್ಡ್ ವೆಲ್ಲಸ್ಲಿಯಲ್ಲಿ ಬಂದಾಗ ಇಲ್ಲಿ ಲಾರ್ಡ್ ವೆಲ್ಲಸ್ಲಿ ನಿಮ್ಗೆ ಗೊತ್ತಾಯಿದೆ. ಏನು ಹೇಳ್ರಿ, ಲಾರ್ಡ್ ವೆಲ್ಲಸ್ಲಿ ಅಂದಾಗ ನಿಮ್ಗೆ ಕಲ್ತಿರ್ತೀರ ಏನಪ್ಪ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿ. ಹೌದ್ರಿ, ಜಾರಿಗೆ ತಂದರು. ಸಹಾಯಕ ಸೈನ್ಯ ಪದ್ಧತಿಯನ್ನು ಏನು ಮಾಡ್ತಾರಪ್ಪ ಅಂದ್ರೆ
ಜಾರಿಗೆ ತರ್ತಾರೆ. ಯಾರು? ಲಾರ್ಡ್ ವೆಲ್ಲಸ್ಲಿಯ ಸಹಾಯಕ ಸೈನ್ಯ ಪದ್ಧತಿ. ಇದು ಬ್ರಿಟಿಷರ ಒಂದು ಕುತಂತ್ರದಿಂದ ಕೂಡಿದಂಥ ಒಂದು ಕಾನೂನಾಗಿತ್ತು. ಇದನ್ನು ನಮ್ಮ ಏನು ಮಾಡ್ತಾರಪ್ಪ ಅಂದ್ರೆ ಜಾರಿಗೆ ತಂದಂಥ ಒಬ್ಬ ಗವರ್ನರ್ ಯಾರಪ್ಪ ಅಂದ್ರೆ ಲಾರ್ಡ್ ವೆಲ್ಲಸ್ಲಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದರು. ಹಾಗೆ ಅರ್ಥರ್ ವೆಲ್ಲಸ್ಲಿ ಏನಾಗ್ತಾನಪ್ಪ ಅಂದ್ರೆ ಅವನ ಸಹೋದರ. ಇವರು ಇಬ್ಬರು ಯಾರು? ಈ ಲಾರ್ಡ್ ವೆಲ್ಲಸ್ಲಿ ಮತ್ತು ಅರ್ಥರ್ ವೆಲ್ಲಸ್ಲಿ ಎಲ್ಲಿ ಒಂದೇ ಯುದ್ಧದಲ್ಲಿ ಒಂದು ಕಡೆ ಭಾಗಿಯಾಗಿರ್ತಾರೆ. ಇಬ್ಬರು ಕೂಡಿ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಕಡೆ ಜಯ ತರ್ತಾರೆ. ಇದು ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಈ ಇಬ್ಬರು ಸೋದರರು ಕೂಡಿ ತಂದಂಥದ್ದು ನೆನ್ಪಿಟ್ಕೊಳ್ರಿ. ಯಾವುದು? ಒಂದು 4ನೇ ಮೈಸೂರು ಯುದ್ಧ, ಏನು ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ 4ನೇ ಮೈಸೂರು ಯುದ್ಧ ನಡೀತದೋ ಆ ಮೈಸೂರು ಯುದ್ಧದಲ್ಲಿ ಅಲ್ಲಿ ಟಿಪ್ಪು ಸುಲ್ತಾನನನ್ನು ಸೋಲಿಸಿದಾಗ ಇಬ್ಬರೂ ಸಹೋದರರು ಒಟ್ಟಾಗಿ ಕೂಡಿ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಟಿಪ್ಪು ಸುಲ್ತಾನನನ್ನು ಸೋಲಿಸ್ತಾರೆ. ಕ್ಲಿಯರ್? ಸೊ ನೋಡಿ ಎಷ್ಟು ಈಸಿ ಆಗ್ತದೆ. ಇಲ್ಲಿ ನಾವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೇವೆ. ಅರ್ಥರ್ ವೆಲ್ಲಸ್ಲಿ ಭಾಗವಹಿಸಿದ್ದ, ಲಾರ್ಡ್ ವೆಲ್ಲಸ್ಲಿ ಭಾಗವಹಿಸಿದ್ದ. ಸೊ ಹೆಸರು ಸೇಮ್ ಇದೆ ಬಟ್ ಕನ್ಫ್ಯೂಷನ್. ಹೌದ್ರಿ? ಸೊ ಇಬ್ಬರು ಸಹೋದರರು ಬಟ್ ಇಬ್ಬರು ಭಾಗವಹಿಸಿದ್ರು. ಕ್ಲಿಯರ್ ಆಯ್ತಲ್ಲ? ಬುದ್ಧ, ಗೌತಮ ಬುದ್ಧ ಬೇರೆ ಬೇರೆ. ಗೌತಮ ಬುದ್ಧ ಬೌದ್ಧ ಧರ್ಮ, ಬುದ್ಧ ಷಡ್ದರ್ಶನ ಅಂದರೆ 6 ದರ್ಶನ ಅನ್ಬೋದು ಅಥವಾ ಷಡ್ದರ್ಶನ. ಷಡ್ದರ್ಶನದಲ್ಲಿ ಷಡ್ದರ್ಶನದಲ್ಲಿ ಯಾವುದಕ್ಕೆ ಹೆಚ್ಚು ಮಹತ್ವ ಕೊಟ್ಟ? ಅಲ್ಲಿ ನ್ಯಾಯಕ್ಕಾಗಿ ಹೆಚ್ಚು ಮಹತ್ವ ಕೊಟ್ಟ. ಅರ್ಥರ್ ವೆಲ್ಲಸ್ಲಿ, ಲಾರ್ಡ್ ವೆಲ್ಲಸ್ಲಿ. ಸೊ ಕ್ಲಿಯರ್? ಹೀಗೆ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ನಮ್ಗೆ ಒಂದೇ ರೀತಿ ಹಿಂಗೆ ಸಂಬಂಧಿಸಿದಂತೆ ನಮ್ಮ ಕನ್ಫ್ಯೂಷನ್ಸ್ ಇರುವತಕ್ಕಂಥ ವಿಷಯಗಳನ್ನು ನಾವೇನು ಮಾಡಬೇಕು? ಹೀಗೆ ಒಂದೆಡೆ ಬರೆದಿಟ್ಕೋಬೇಕು. ಇಂಥವು ಒಂದೇ ರೀತಿ ಹೆಸರಿದ್ದಪ್ಪ ಅಂದರೆ ಅಲ್ಲಿ ಏನು ಮಾಡ್ತೇವೆ? ಈ ರೀತಿ ನಾವು ಒಂದು ಕಡೆ ಬರೆದಿಟ್ಕೋಬೇಕು. ಬರೆದಿಟ್ಕೊಂಡ್ರೆ ನಮಗೇನಾಗ್ತದೆ? ಅಲ್ಲಿ ಡೌಟ್ಸ್ ಎಲ್ಲ ಕ್ಲಿಯರ್ ಆಗ್ತದೆ ಮತ್ತು ನಮಗೆ ಪರೀಕ್ಷೆಯಲ್ಲಿ ನಮಗೂ ಗೊಂದಲ ಉಂಟು ಮಾಡಲ್ಲ, ಕನ್ಫ್ಯೂಷನ್ ಆಗಲ್ಲ. ನಾವು ಸುಲಭವಾಗಿ ನಾವು ಏನು ಮಾಡ್ತೇವೆ? ಅಲ್ಲೇ ಉತ್ತರವನ್ನು ಬರೀತೇವೆ. ಹೌದ್ರಿ? ಸೊ ಇದು ಇಂಪಾರ್ಟೆಂಟ್. ಅದಕ್ಕೆ ನಿಮಗೆ ಇಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಹೇಗೆ ನೆನಪಿನಲ್ಲಿ ಇಟ್ಕೊಳ್ಳೋದನ್ನು ಸರಳವಾದ ಟ್ರಿಕ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಏನಿದೆ ನೋಡಿ, ಜಲಿಯನ್ ವಾಲಾಬಾಗ್ ಪಂಜಾಬ್ ಗವರ್ನರ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಇಲ್ಲಿ ಕೊಡ್ತಾರೆ. ಜಲಿಯನ್ ವಾಲಾಬಾಗ್ ಅಂದ ತಕ್ಷಣ ನಮಗೆ ಸಹಜವಾಗಿ 1919 ನೆನಪಿಗೆ ಬಂದುಬಿಡ್ತೈತಿ. ನೀವು ಅಲ್ಲಿ ಏನು ಮಾಡಿಬಿಡ್ತೀರಿ? ನಿಮ್ಗೆಲ್ಲರಿಗೂ ತಲೆಯಾಗಿರೋದು ಒಂದೇ, ಯಾರು? ಜನರಲ್ ಡಯರ್. ಅಲ್ಲಿ ಜಲಿಯನ್ ವಾಲಾಬಾಗ್ ಪಂಜಾಬ್ ಗವರ್ನರ್ ಅಂದರೂ ಜನರಲ್ ಡಯರ ಬರೀತೀರಾ, ಅಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂದರೂ ಜನರಲ್ ಡಯರ್ ಬರೀತೀರಾ. ಸೊ ಇಲ್ಲಿ ಹೆಸರು ಸೇಮ್ ಇದೆ ಬಟ್ ಅಲ್ಲಿ ಏನಾಗಿದೆ? ನಿಮ್ಗೆ ಕನ್ಫ್ಯೂಷನ್ಸ್ ಹಿಡಿತದೆ. ಅಂದರೆ ಇಬ್ಬರೂ ಬೇರೆ ಬೇರೆ. ಯಾಕಂದರೆ ಈ ಜಲಿಯನ್ ವಾಲಾಬಾಗ್ ಪಂಜಾಬ್ ಗವರ್ನರ್ ಅಂದರೆ ಜಲಿಯನ್ ವಾಲಾಬಾಗದ ಅಂದ್ರೆ ಪಂಜಾಬ್ ರಾಜ್ಯದಲ್ಲಿ ಬರ್ತದೆ. ಅಲ್ಲಿ ಪಂಜಾಬ್ನ ಗವರ್ನರ್ ಯಾರಿದ್ರಪ್ಪ ಅಂದ್ರೆ ಅಲ್ಲಿ ಮೈಕಲ್ ಓ ಡಯರ್ ಇದ್ದ. ಮೈಕಲ್ ಓ ಡಯರ್. ಹೌದ್ರಿ? ಮೈಕಲ್ ಓ ಡಯರ್. ಅದು ನೆನ್ಪಿಟ್ಕೊಡ್ರಿ. ಜಲಿಯನ್ ವಾಲಾಬಾಗ್ ಪ್ರದೇಶದ ಪಂಜಾಬ್ ರಾಜ್ಯದಲ್ಲಿ ಗವರ್ನರ್ ಯಾರಿದ್ರು? ಜಲಿಯನ್ ವಾಲಾಬಾಗ್ ದುರಂತ ನಡೆದಾಗ ಗವರ್ನರ್ ಯಾರಿದ್ರು? ಅಥವಾ ಜಲಿಯನ್ ವಾಲಾಬಾಗದ ಗವರ್ನರ್ ಇವರಾಗಿದ್ದರು? ನಾವು ಜನರಲ್ ಡಯರ್ ಅಂದುಬಿಡ್ತೇವೆ. ಸೊ ತಪ್ಪು. ಯಾಕಂದರೆ ಮೈಕಲ್ ಓ ಡಯರ್ ಜಲಿಯನ್ ವಾಲಾಬಾಗ್ ಗವರ್ನರ್ ಅಂದರೆ ಪಂಜಾಬ್ನ ಗವರ್ನರ್. ಮೈಕಲ್ ಓ ಡಯರ್. ಸೊ ಹಿಂಗೆ ಕನ್ಫ್ಯೂಷನ್ ಹಿಡಿದಾಗ ನಾವು ಒಂದು ಕಡೆ ಬರೆದಿಟ್ಕೋಬೇಕು. ಇನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂದರೆ ನಿಮ್ಗೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂದ್ರೆ ಗೊತ್ತಾಗ್ಬಿಡ್ತದೆ. ಎಲ್ಲಿ ಹೇಳ್ರಿ? ಅಮೃತಸರ. ಹೌದ್ರಿ? ಪಂಜಾಬ್ ರಾಜ್ಯದ ಅಮೃತಸರದಲ್ಲಿ ಏನಾಯ್ತಪ್ಪ ಅಂದ್ರೆ ಅಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತು. ಸೊ ಅಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಏನು ಅಮೃತಸರದಲ್ಲಿ ನಡೀತೋ ಅಲ್ಲಿದ್ದಂಥ ಅಧಿಕಾರಿ ಯಾರಿದ್ರಪ್ಪ ಅಂದ್ರೆ ಅಲ್ಲಿ ಜನರಲ್ ಡಯರ್. ಕ್ಲಿಯರ್? ಸೊ ಇಲ್ಲಿ ಡಯರ್ ಅನ್ನುವತಕ್ಕಂಥ 2 ಪದ ಬಂದಿದ್ದರಿಂದ ಸೊ ನೀವು ಆಲ್ಮೋಸ್ಟ್ ಆಗಿ ಏನು ಮಾಡ್ತವಪ್ಪ ಅಂದರೆ ಅಲ್ಲಿ ಭಾಳ ಜನ ಜನರಲ್ ಡಯರ್ಗೆ ಹಾಕಿಬಿಡ್ತಾರೆ. ಸೊ ಅದಕ್ಕೆ ಕನ್ಫ್ಯೂಷನ್, ಇಂಥವು ಕನ್ಫ್ಯೂಷನ್ ಇದ್ದಾಗ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಒಂದೆಡೆ ಪಾಯಿಂಟ್ಸ್ ಮಾಡಿ ಇಟ್ಕೋಬೇಕು. ಈ ರೀತಿ ಬರೆದಿಟ್ಕೋಬೇಕು. ಇಟ್ಕೊಂಡ್ರೆ ನಿಮ್ಗೆ ಸರಳವಾಗಿ ಯಾವ ಪಾಠ ಓದ್ತಿರ್ತೀರೋ ಆ ಪಾಠಕ್ಕೆ ಸಂಬಂಧಪಟ್ಟಂಗೆ ಬರೆದಿಟ್ಕೊಳ್ಳೋದು. ಹಂಗೆ ಒಟ್ಟು ಎಷ್ಟು ಅಧಿಕಾರಿಗಳದಾರ ಅಲ್ಲಿ ನಮಗೇನು ಸರಳವಾದಂಥ ಯಾರ್ಯಾರು ಅಧಿಕಾರಿ ಎಲ್ಲಿ ಬಂದರು ಇದನ್ನು ಒಂದು ಕಡೆ ಬರೆದಿಟ್ಕೊಂಡ್ಬಿಟ್ರೆ ಸೊ ನಮ್ಗೆ ನೋ ಮೋರ್ ಡೌಟ್ಸ್. ಓಕೆ? ನಮಗೆಲ್ಲನೂ ಕ್ಲಿಯರ್ ಆಗಿಬಿಡ್ತದೆ. ಹೌದು? ಸೊ ಹೀಗಾಗಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಮೃತಸರದಲ್ಲಿ ನಡೆದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಅಧಿಕಾರಿ ಯಾರಪ್ಪ ಅಂದ್ರೆ ಜನರಲ್ ಡಯರ್. ಜಲಿಯನ್ ವಾಲಾಬಾಗ್ ನಡೆದಾಗ ಪಂಜಾಬ್ದ ಗವರ್ನರ್ ಅಂದರೆ ಜಲಿಯನ್ ವಾಲಾಬಾಗ್ ಪಂಜಾಬ್ ರಾಜ್ಯದಲ್ಲಿ ಬರ್ತದೆ. ಅಲ್ಲಿ ಗವರ್ನರ್ ಯಾರಿದ್ರು ಅಂದ್ರೆ ಮೈಕಲ್ ಓ ಡಯರ್. ಹೌದು? ಕ್ಲಿಯರ್ ಆಯಿತು. ಇನ್ನು ನೆಕ್ಸ್ಟ್ ಏನಿದೆ ನೋಡಿ, ಬಿಂಬಸಾರ, ಬಿಂದುಸಾರ. ಇಲ್ಲಿ ಹೆಸರು ಎಷ್ಟು ಕನ್ಫ್ಯೂಷನ್ಸ್ ಇರ್ತದೆ. ಇಂಥಲ್ಲಿ ಬಹಳ ತಪ್ಪಾಗ್ತವೆ. ಇದು ಕನ್ಫ್ಯೂಷನ್ ನಮ್ಗೆ ಆಗುವತಕ್ಕಂಥ ವಿಷಯ ಇದು. ಸೊ ಹಿಂಗಿದ್ದಾಗ ಇದನ್ನು ಒಂದೆಡೆ ಬರೆದಿಟ್ಕೋಬೇಕು. ಬಿಂಬಸಾರ ಅಂತ ಬಂದಾಗ ಎಲ್ಲಿ ಬರ್ತಾರೆ? ಹರ್ಯಂಕ ವಂಶದ ಸ್ಥಾಪಕರವರು.
ಹರ್ಯಂಕ ವಂಶ ಅಂತ ಬರ್ತದೆ, ಅಲ್ಲಿ ಬಿಂಬಸಾರ ಬರ್ತಾನೆ. ಬಿಂದುಸಾರ ಅಂತ ಬರ್ತಾರೆ, ಇವರು ಮೌರ್ಯ ವಂಶದಲ್ಲಿ ಬರ್ತಾರೆ, ಮೌರ್ಯ ಸಾಮ್ರಾಜ್ಯದಾಗ. ಅಂದರೆ ಅರ್ಥ ಹರ್ಯಂಕ ವಂಶ ಬಿಂಬಸಾರ, ಹರ್ಯಂಕ ವಂಶ ಬಿಂದುಸಾರ ಮೌರ್ಯ ವಂಶ. ಸೊ ನೋಡ್ರಿ ಎಷ್ಟು ಕನ್ಫ್ಯೂಷನ್ಸ್ ಇದೆ. ಸೊ ಹಿಂಗಿದ್ದಾಗ ನಾವು ಅದನ್ನು ಸಪ್ರೇಟಾಗಿ ಈ ರೀತಿ ಪಾಯಿಂಟ್ಸ್ ಮಾಡಿ ಇಟ್ಕೋಬೇಕು. ಇಟ್ಕೊಂಡ್ರೆ ನಮಗೇನಾಗ್ತದೆ, ಅಲ್ಲಿ ನಮಗೆಲ್ಲ ಕ್ಲಿಯರ್ ಆಗ್ತದೆ. ಮತ್ತು ಹೆಚ್ಚು ನಮ್ಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಇಂಥ ಕನ್ಫ್ಯೂಷನ್ಸ್ ಇಡಿಸುವತಕ್ಕಂಥ ನಮಗೇನು ವಿಷಯ ಇದೆಯೋ ಅದು ನಮ್ಗೆ ಸರಳವಾಗಿ ನಮ್ಮ ತಲೆಯಲ್ಲಿ ಮೈಂಡ್ನಲ್ಲಿ ಉಳಿತದೆ ಮತ್ತು ನಿಮ್ಮ ಪರೀಕ್ಷೆಗಳಿಗೆ ಸರಳವಾಗ್ತದೆ. ಸೊ ಯಾರು ಈ ರೀತಿ ಪದ್ಧತಿ ಪಾಲಿಸಿಲ್ಲ, ಪಾಲಿಸ್ಕೊಳ್ರಿ, ನೋಡಿ ಬೇಕಾರೆ ಖಂಡಿತವಾಗ್ಲೂ ಇದರಲ್ಲಿ ನಿಮ್ಗೆ ಹೆಚ್ಚು ಅನುಕೂಲ ಆಗ್ತದೆ, ಸಹಾಯಕ ಆಗ್ತದೆ. ಸೊ ಇನ್ನು ಮುಂದೆ ಮತ್ತು ಬೇರೆ ಬೇರೆ ರೀತಿ ಇದೆ ನೋಡಿ, ಯಾವ ರೀತಿ ಬರ್ತದೆ. ಅದೇ ರೀತಿ ಇಲ್ಲಿ ನಾವು ಏನು ಹೇಳ್ತೇವೆ, 1919 ಹಂಟರ್ ಸಮಿತಿ, 1882 ಹಂಟರ್ ಶಿಕ್ಷಣ ಸಮಿತಿ ಅಂತ ಎರಡಿದೆ. ಇಲ್ಲಿ ನಮಗೆ ಕಣ್ಣಿ ಕಾಣೋದೇನು ಹಂಟರ್, ಇಲ್ಲಿ ಕಣ್ಣಿ ಕಾಣೋದೇನು ಹಂಟರ್, ಇವೆರಡು ಶಬ್ದಗಳು ಕಾಣ್ತಾವೆ ನಮಗೆ, ಹೌದ್ರಿ. ಸೊ ಅಂದ್ರೆ ಅರ್ಥ 1919 ಹಂಟರ್ ಸಮಿತಿ, 1882 ಹಂಟರ್ ಸಮಿತಿ ಶಿಕ್ಷಣ ಸಮಿತಿ. ಅಂದ್ರೆ ಅರ್ಥ ಇಲ್ಲಿ 1919 ಏನಪ್ಪ ಅಂದ್ರೆ ಯಾವುದಕ್ಕೆ ಸಂಬಂಧಪಡ್ತದಪ್ಪ ಅಂದ್ರೆ ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಸಂಬಂಧಪಡ್ತದೆ, ಹೌದ್ರಿ. ಯಾವುದಕ್ಕೆ ರೀ? ಜಲಿಯನ್ ವಾಲಾಬಾಗ್ ದುರಂತಕ್ಕೆ. ಈ ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಸಂಬಂಧಪಡ್ತದೆ ಯಾವುದ್ರಿ? 1919 ಹಂಟರ್ ಸಮಿತಿ. ಯಾಕಂದ್ರೆ ಆ ಜಲಿಯನ್ ವಾಲಾಬಾಗ್ದಾಗ ಏನಿತ್ತು ನೆನ್ಪಿಟ್ಕೋರಿ, ಏನ್ರಿ? ಜಲಿಯನ್, ಹೌದ್ರಿ, ವಾಲಾಬಾಗ್. ಈ ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಸಂಬಂಧಪಟ್ಟಿದ್ದು. ಅಂದರೆ ಈ ಜಲಿಯನ್ ವಾಲಾಬಾಗದಲ್ಲಿ ಇದಕ್ಕೆ ಮುಖ್ಯ ಕಾರಣ ಏನು, ಯಾಕೆ ನಡೀತು, ಮತ್ತು ಇದಕ್ಕೆ ಎಷ್ಟು ಜನ ನಿಧನ ಹೊಂದಿದ್ರು, ಮತ್ತು ಅದಕ್ಕೆ ಮೂಲವಾದಂಥ ಪರಿಹಾರ ಏನು. ಸೊ ಹಂಗಾರೆ ನಾವು ಯಾವ ರೀತಿಯಾದಂಥ ಅದಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಯೋಜನಾ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಅದಕ್ಕೆ ನಾವು ಹಂಟರ್ ಸಮಿತಿ ಅಂತ ಕರಿತೇವೆ. 1919 ಅಂದ್ರೆ ಜಲಿಯನ್ ವಾಲಾಬಾಗ್ ಆಲ್ಮೋಸ್ಟ್ ಎಲ್ಲ ನೆನಪಿರ್ತದೆ. ಅದರ ಹಂಟರ್ ಸಮಿತಿ ಯಾಕೆ ರಚನೆ ಮಾಡಿದ್ರೆ ಅಂದ್ರೆ ಅಲ್ಲಿಯ ಎಲ್ಲ ರೂಪರೇಷ ಮತ್ತು ಅದಕ್ಕೆ ಕಾರಣ ಮತ್ತು ಸಂಬಂಧಿಸಿದಂತೆ ಮಾಹಿತಿಯನ್ನು ನೀಡಲಿಕ್ಕೆ ಅಲ್ಲಿ ನೇಮಕ ಮಾಡಿದಂಥ ಒಂದು ಸಮಿತಿ ಹಂಟರ್ ಸಮಿತಿ. ಅದು 1882 ಹಂಟರ್ ಶಿಕ್ಷಣ ಸಮಿತಿ ಏನು ಬರ್ತದೆ, ಇಲ್ಲಿ ಏನಪ್ಪ ಅಂದ್ರೆ ಪಾಶ್ಚಿಮಾತ್ಯ ಶಿಕ್ಷಣ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನಾಗ್ತದೆ ಒಂದು ಸಮಿತಿ ರಚನೆ ಮಾಡ್ತಾರೆ. ಅಂದರೆ ಭಾರತೀಯರಿಗೂ ನಾವು ಶಿಕ್ಷಣ ನೀಡಬಹುದು. ಹಾಗಾದರೆ ಅವರು ಯಾವ್ಯಾವ ವಿಷಯಗಳನ್ನಾಗಿ ಇಟ್ಕೋಬೇಕು, ಹೀಗೆ ಹಲವಾರು ಒಂದು ವಿಚಾರವಾಗಿ ಇಟ್ಕೊಂಡು ಅಲ್ಲಿ ಹಂಟರ್ ಶಿಕ್ಷಣ ಸಮಿತಿಯನ್ನು ನೇಮಕ ಮಾಡ್ತಾರೆ. ಸೊ ಇದು ಕನ್ಫ್ಯೂಸ್ ಆಗ್ತವೆ. ಇಂಥ ಬಂದಾಗ ನಾವು ಹಿಂಗೆ ಡಬಲ್ ಬಂದಾಗ ಏನು ಮಾಡ್ತೇವೆ, ಒಂದು ಕಡೆ ಬರೆದಿಟ್ಕೋಬೇಕು. ಇನ್ನು ನೋಡಿ ಇಲ್ಲಿ ಎಷ್ಟು ವಾರನ್ ಹೇಸ್ಟಿಂಗ್ಸ್, ಲಾರ್ಡ್ ಹೇಸ್ಟಿಂಗ್, ವಾರನ್ ಹೇಸ್ಟಿಂಗ್, ಲಾರ್ಡ್ ಹೇಸ್ಟಿಂಗ್ ಬೇರೆ ಬೇರೆ, ನೀವು ಹೇಸ್ಟಿಂಗ್ ಅಂತ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಇಂಥಲ್ಲಿದ್ದಾಗ ನಾವೇನು ಮಾಡಬೇಕು, ಅದನ್ನು ಒಂದೆಡೆ ಬರೆದಿಟ್ಕೋಬೇಕು, ನಮ್ಗೆ ಏನಾಗ್ತದೆ ಸಂಪೂರ್ಣವಾಗಿ ಸರಳವಾಗ್ತದೆ. ಸೊ ಇನ್ನು ಅದೇ ರೀತಿ ಮತ್ತೇನಿದೆ ನೋಡಿ, ಇನ್ನು ಅದೇ ರೀತಿ ಬಂದಾಗ ಏನು ಬರ್ತದೆ ನೋಡಿ, ಸತಿ ಸಹಗಮನ ಬರ್ತದೆ. ಸತಿ ಸಹಗಮನ ಅಂತ ಬಂದಾಗ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ, ಹೌದ್ರಿ. ಏನಾದರೂ ಗಂಡ ನಿಧನ ಹೊಂದಿದ ನಂತರ ಹೆಂಡತಿ ಏನು ಮಾಡಬೇಕಾಗಿತ್ತು, ಚಿತೆಯನ್ನು ಏರಬೇಕಾಗಿತ್ತು, ಹೌದ್ರಿ. ಸೊ ಇದಕ್ಕೆ ನಾವು ಸತಿ ಸಹಗಮನ ಪದ್ಧತಿ ಅಂತ ಕರಿತೀವಿ. ಇದು ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಈ ಸತಿ ಸಹಗಮನ ನಮಗೆ ಎಷ್ಟು ಕನ್ಫ್ಯೂಷನ್ಸ್ ಹಿಡಿಸ್ತದಪ್ಪ ಅಂದ್ರೆ ಇದು ಯಾವ್ಯಾವ ಕಾಲದಲ್ಲಿ ಇತ್ತು, ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ರಾಜನ ಕಾಲದಲ್ಲಿ ಯಾವ್ಯಾವ ಶಾಸನ ಹೇಗೆ ಸತಿ ಸಹಗಮನದ ಪದ್ಧತಿ ಬಗ್ಗೆ ತಿಳಿಸ್ತದೆ ಅನ್ನೋದನ್ನು ಕನ್ಫ್ಯೂಸ್ ಹಿಡಿಸ್ತದೆ. ಇಲ್ಲಿ ಅಥರ್ವರ್ಣ ಕಾಲದಲ್ಲಿ ವೇದದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಈ ಸತಿ ಸಹಗಮನ ಪದ್ಧತಿ ಆಚರಣೆ ಇತ್ತು. ನೋಡಿರಿ ಎಷ್ಟು ಈಸಿಯಾಗಿದೆ. ಸತಿ ಸಹಗಮನ ಯಾವ ಕಾಲದಲ್ಲಿ? ಅಥರ್ವರ್ಣ ಕಾಲದಲ್ಲಿ ಸತಿ ಸಹಗಮನ ಪದ್ಧತಿ ಹೆಚ್ಚಾಗಿತ್ತು. ಇಷ್ಟೇ ಕ್ಲಿಯರಾಗಿ ಮಾಡ್ಕೋಬೇಕು ನಾವು. ಮತ್ತು ಸಮುದ್ರಗುಪ್ತನ ಕಾಲದಲ್ಲಿ ಇರತಕ್ಕಂಥದ್ದು ಎರಾನ್ ಶಾಸನ ಅಂತ ಕರಿತೇವೆ ನಾವು. ಯಾವ ಶಾಸನ? ಎರಾನ್. ಈ ಎರಾನ್ ಶಾಸನ ಏನು ಹೇಳ್ತದೆ, ಸಮುದ್ರಗುಪ್ತನ ಕಾಲದಲ್ಲಿ ಇರತಕ್ಕಂಥ ಎರಾನ್ ಶಾಸನ ಏನು ಹೇಳ್ತದೆ? ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಎರಾನ್ ಶಾಸನ ಏನು ಹೇಳ್ತದಪ್ಪ ಅಂದರೆ ಇದು ಸತಿ ಸಹಗಮನ ಪದ್ಧತಿ ಬಗ್ಗೆ ಮಾಹಿತಿ ನೀಡುತ್ತದೆ. ನೋಡ್ರಿ, ಇದು ನೆನ್ಪಿಟ್ಕೊಳ್ಳೋದು. ಹಿಂಗೆ ನಾವು ಇಲ್ಲಿ ಒಂದೊಂದು ಶಾಸನಗಳನ್ನು, ಹಾಗಾದ್ರೆ ಈ ಒಂದು ಎರಾನ್ ಶಾಸನ ಯಾವುದ್ರ ಬಗ್ಗೆ ಮಾಹಿತಿ ನೀಡ್ತದೆ? ಸತಿ ಸಹಗಮನ ಪದ್ಧತಿ ಬಗ್ಗೆ ನಮಗೇನಾಗ್ತದೆ ಮಾಹಿತಿಯನ್ನು ನೀಡ್ತದೆ. ಹಾಗಾದ್ರೆ ಎರಾನ್ ಶಾಸನ ಯಾರ ಕಾಲದ್ದು? ಸಮುದ್ರಗುಪ್ತನ ಕಾಲದ್ದು. ಹಾಗಾದ್ರೆ ಎರಾನ್ ಶಾಸನ ಯಾವುದ್ರ ಬಗ್ಗೆ ಮಾಹಿತಿ ನೀಡ್ತದೆ? ಸತಿ ಸಹಗಮನ ಪದ್ಧತಿ ಬಗ್ಗೆ ನಮ್ಗೆ ಮಾಹಿತಿ ನೀಡ್ತದೆ. ಅಥರ್ವಣ ಅಲ್ಲಿ ಸತಿ ಸಹಗಮನ ಪದ್ಧತಿ ನಮ್ಗೆ ಹೆಚ್ಚು ಕಂಡು ಬರ್ತದೆ. ಹೌದು, ಕ್ಲಿಯರ್. ಇನ್ನು ಅದನ್ನು ಬಿಟ್ಟರೆ
ಹರ್ಷವರ್ಧನ ಹರ್ಷಚರಿತೆ ಅಂತ ಕರಿತೇವೆ. ಇದನ್ನು ಬರೆದವ ಯಾರಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗಿದೆ, ಏನಪ್ಪ ಅಂದ್ರೆ ಬಾಣ ಅಂತ ಕರಿತೇವೆ ನಾವು. ಹೌದ್ರಿ. ಸೊ ಇಲ್ಲಿ ಬಾಣನ ಹರ್ಷಚರಿತೆ. ಈ ಬಾಣನ ಹರ್ಷಚರಿತೆಯಲ್ಲಿನೂ ನಮಗೇನಾಗ್ತದೆ, ಅಲ್ಲಿ ಒಂದು ಸತಿ ಸಹಗಮನ ಪದ್ಧತಿ ಬಗ್ಗೆ ನಮ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ಸಿಗ್ತಾವೆ. ಫಾರ್ ಎಕ್ಸಾಂಪಲ್ ಬಂದಾಗ ಅಲ್ಲಿ ಬಾಣ ಬರೆದಿರುವಂಥ ಹರ್ಷಚರಿತ್ರೆಯಲ್ಲಿ ಹೇಳ್ತದೆ ಏನಪ್ಪ ಅಂದ್ರೆ, ಹರ್ಷವರ್ಧನ ತನ್ನ ಸಹೋದರಿ ಹೌದ್ರಿ ಗಂಡ ನಿಧನ ಹೊಂದಿದಾಗ ಚಿತೆಯನ್ನು ಏರಬೇಕಾಗಿರ್ತದೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಹರ್ಷವರ್ಧನ ಹೋಗಿ ಏನು ಮಾಡ್ತಾನಪ್ಪ ಅಂದ್ರೆ ಅದನ್ನು ನಿಲ್ಲಿಸ್ತಾನೆ. ಸತಿ ಸಹಗಮನ ಪದ್ಧತಿಯನ್ನು ವಿರೋಧಿಸಿ ಅದನ್ನು ನಿಲ್ಲಿಸ್ತಾನೆ. ಹೌದ್ರಿ. ಅದ್ರ ಬಗ್ಗೆ ಮಾಹಿತಿ ನೀಡ್ತದೆ ಹರ್ಷಚರಿತೆಯಲ್ಲಿ. ಹಾಗಾದ್ರೆ ಹರ್ಷಚರಿತ್ರೆಯಲ್ಲಿರುವಂಥ ಸತಿ ಸಹಗಮನ ಪದ್ಧತಿ ಯಾವುದ್ರ ಬಗ್ಗೆ ಮಾಹಿತಿ ನೀಡ್ತದೆ? ಹರ್ಷವರ್ಧನ ಸಹೋದರಿಯ ಒಂದು ಗಂಡ ನಿಧನವಾದ ನಂತರ ಸತಿ ಸಹಗಮನ ಪದ್ಧತಿ ನಡೀತಾ ಇತ್ತು. ಅದ್ರ ಬಗ್ಗೆ ನಮಗೇನಾಗ್ತದೆ, ಅಲ್ಲಿ ಹರ್ಷಚರಿತ್ರೆಯಲ್ಲಿ ಸತಿ ಸಹಗಮನ ಪದ್ಧತಿ ಮಾಹಿತಿ ನೀಡ್ತದೆ. ಸೊ ಹಿಂಗೆ ಕ್ಲಿಯರ್ ಮಾಡ್ಕೋಬೇಕು. ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಅದನ್ನು ನಾವು ಹಿಂಗೆ ಕನ್ಫ್ಯೂಸ್ ಹಿಡಿದ್ವು ಅಂದ್ರೆ ಅದನ್ನ ಒಂದು ಕಡೆ ಬರ್ಕೋಬೇಕು. ಹೌದು. ಸೊ ಇನ್ನು ಇಲ್ಲಿ ಬರ್ತಾಯಿದೆ ನೋಡಿರಿ, ಜೋಹಾರ್ ಪದ್ಧತಿ ಅಂತ ಕರಿತೇವೆ ನಾವು. ಹೌದ್ರಿ. ಅದಕ್ಕಿಂತ ಮೊದಲ ಈ ಜೋಹಾರ್ ಪದ್ಧತಿ ಅಂದ್ರೆ ಏನು? ನಾವು ಜೋಹಾರ್ ಪದ್ಧತಿ ಅಂದಾಗ ಜಿಹಾದ್ ಬೇರೆ, ಕೆಲವೊಂದಿಷ್ಟು ಪದ್ಧತಿಗಳು ಬೇರೆ ಬೇರೆ ಬರ್ತಾವೆ. ಜೋಹಾರ್ ಪದ್ಧತಿ, ಈ ಜೋಹಾರ್ ಪದ್ಧತಿ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇದು ಸತಿ ಸಹಗಮನ ಪದ್ಧತಿನ, ಆದರೆ ಬದಲಾಯಿತು ಅಷ್ಟೇ, ಚೇಂಜಸ್ ಇದೆ ಇದರಲ್ಲಿ. ಸತಿ ಸಹಗಮನ ಪದ್ಧತಿ ಇದು, ಆದರೆ ಚೇಂಜ್ ಇದೆ. ಹೆಂಗೆ ಚೇಂಜ್ ಇದೆಯಪ್ಪ ಅಂದರೆ, ಈ ಜೋಹಾರ್ ಪದ್ಧತಿ ಅಂದರೆ ಏನಾಗಿತ್ತು ಅಂದರೆ, ಇಲ್ಲಿ ಸತಿ ಸಹಗಮನದಲ್ಲಿ ಏನಾಗ್ತಿತ್ತು, ಒಬ್ಬ ಗಂಡ ನಿಧನ ಹೊಂದಿದ್ರು, ಅವನ ಹೆಂಡತಿ ಏನಾಗ್ತಿದ್ರು ಅಲ್ಲಿ ಬೆಂಕಿಯಲ್ಲಿ ಆಹುತಿ ಹಾಕಬೇಕಾಗಿತ್ತು. ಸೊ ಇಲ್ಲಿ ಹಾಗಲ್ಲ ಜೋಹಾರ್ ಪದ್ಧತಿಯಲ್ಲಿ. ಇದು ಸತಿ ಸಹಗಮನ ಪದ್ಧತಿನೇ, ಬಟ್ ಇಲ್ಲಿ ಏನಾಗಿತ್ತಪ್ಪ ಅಂದರೆ, ಇಲ್ಲಿ ಸತಿ ಸಹಗಮನ ಪದ್ಧತಿ 1000ರಲ್ಲಿ ಹೇಳ್ತವೆ ಇದನ್ನು. ಅಂದರೆ ಫಾರ್ ಎಕ್ಸಾಂಪಲ್ ತಮ್ಮ ಗಂಡಂದಿರು ಯುದ್ಧಕ್ಕೆ ಹೋಗಿರ್ತಾರೆ. ಆ ಯುದ್ಧದಲ್ಲಿ ಸೈನಿಕರು, ರಾಜನ ಪರವಾಗಿದ್ದಂಥ ಸೈನಿಕರು ಸುಮಾರು 50 ಜನ ಅಥವಾ 100 ಜನ ಅಥವಾ 200 ಜನ 10 ಜನ ಹಿಂಗೆ ಏಕಕಾಲದಲ್ಲಿ ಯುದ್ಧದಲ್ಲಿ ಮರಣ ಹೊಂದಿದ್ರು ಅಂತ ಇಟ್ಕೊಳ್ರಿ. ಮರಣ ಹೊಂದಿದಾಗ ಅಲ್ಲಿ ಸುಮಾರು ಒಂದು 100 ಜನರಷ್ಟು ಸೈನಿಕರು ಮರಣ ಹೊಂದಿದ್ರಪ್ಪ ಅಂದರೆ, ಅಲ್ಲಿ ಆ 100 ಜನರಿಗೆ ಸಂಬಂಧಪಟ್ಟಂಥ ತಮ್ಮ ಮಡದಿಯರು ಹೆಂಡತಿಯರು ಏನಿದ್ರು ಏಕಕಾಲಕ್ಕೆ ಒಮ್ಮೆ ಚಿತೆಯನ್ನು ಏರ್ತಿದ್ರು. ಕ್ಲಿಯರ್ ಆಯ್ತಲ್ಲ? ಅಂದರೆ ತೀರಿಕೊಂಡಂಥ ಗಂಡಂದ್ರೆ 20-30 ಜನ ತೀರ್ಕೊಂಡಾಗ ಎಲ್ಲರೂ ಪತ್ನಿಯರು ಬೆಂಕಿಗೆ ಆಹುತಿ ಆಗ್ತಿದ್ರು ಏಕಕಾಲಕ್ಕೆ ಒಮ್ಮೆ. ಇದಕ್ಕೆ ಜೋಹಾರ್ ಪದ್ಧತಿ ಅಂತ ನಾವು. ಕ್ಲಿಯರ್ ಆಯ್ತಲ್ಲ? ಅಂದರೆ ಕ್ಲಿಯರ್ ಆಯ್ತಲ್ಲ? ಇದು ನಾವು ಜೋಹಾರ್ ಪದ್ಧತಿ. ಸೊ ಮುಂದೆ ಸತಿ ಪದ್ಧತಿ ನಿಷೇಧ ಮಾಡ್ತಾರೆ. ಸಾಮಾಜಿಕ ಧಾರ್ಮಿಕ ಸುಧಾರಣೆ ರಾಜಾರಾಮ್ ಮೋಹನ್ ರಾಯರವರ ಒಂದು ಕಾಲದಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಏನು ಮಾಡ್ತಾನಪ್ಪ ಅಂದ್ರೆ, ಅಲ್ಲಿ ಒಂದು 1829 ಇಸ್ವಿಯಲ್ಲಿ ನೋಡಿ ಇಂಥಲ್ಲಿ ಸತಿ ಸಹಗಮನ ಪದ್ಧತಿ ಸಂಬಂಧಪಟ್ಟಂಥ ಮಾಹಿತಿ ಇದನ್ನು ಒಂದು ಕಡೆ ಬರೆದು ಬಿಡೋದು. ಸತಿ ಪದ್ಧತಿಯನ್ನು ನಿಷೇಧ ಮಾಡಿದವನು ಯಾರು? ಗವರ್ನರ್ ಆದಂಥ ಲಾರ್ಡ್ ವಿಲಿಯಂ ಬೆಂಟಿಕ್ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡಿದ. ಎಷ್ಟರಲ್ಲಿ? 1829ರಲ್ಲಿ ನಿಷೇಧ ಮಾಡ್ತಾನೆ. ಸೊ ಇದು ಇಷ್ಟು ಕ್ಲಿಯರ್ ನೋಡಿ, ಎಷ್ಟು ಗೊಂದಲ ಆಗ್ತಾಯಿದೆ. ಅಂಥವುಗಳನ್ನು ನಾವು ಈ ಪದ್ಧತಿಯಲ್ಲಿ ಬರೆದ್ರೆ ನಮ್ಗೆ ಸಂಪೂರ್ಣವಾಗಿ ಏನಾಗ್ತದೆ, ಕ್ಲಿಯರ್ ಆಗ್ತದೆ. ಇನ್ನು ಅಲ್ಲಿ ಅದೇ ರೀತಿ ನೋಡಿರಿ, ಇಲ್ಲಿ ಮಹಾವೀರನ ಬಗ್ಗೆ ಮತ್ತು ಗೌತಮ ಬುದ್ಧನ ಬಗ್ಗೆ ನೋಡ್ತೇವೆ. ಇಲ್ಲಿ ಮಹಾವೀರ ಮತ್ತು ಗೌತಮ ಬುದ್ಧನ ಬಗ್ಗೆ ನೋಡಿದಾಗ ನಮಗಿಲ್ಲಿ ಕನ್ಫ್ಯೂಷನ್ಸ್ ಸಹಜವಾಗಿ ಇಲ್ಲಿ ಆಗ್ತಾವೆ. ಯಾಕಂದರೆ ಮಹಾವೀರ ಮತ್ತು ಗೌತಮ ಬುದ್ಧ ಇವೆರಡು ಯಾವಾಗ ನಮ್ಮ ವೇದ ಕಾಲದಲ್ಲಿ ಕೆಲವಷ್ಟು ಧರ್ಮಾಚರಣೆ ಪದ್ಧತಿಗಳಿಂದ ನಮ್ಮ ಹದಗೆಟ್ಟು ಹೋದಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿತ್ತು. ಅಂಥ ಕಾಲದಲ್ಲಿ ಏನಪ್ಪ ಅಂದ್ರೆ ಹೊಸದಾಗಿ ಉಟ್ಕೊಂಡಂಥ ಒಂದೆರಡು ಧರ್ಮಗಳು ಅಲ್ಲಿ ಮಹಾವೀರ ಮತ್ತು ಗೌತಮ ಬುದ್ಧ. ಆದರೆ ಇಲ್ಲಿ ಒಂದು ಸ್ವಲ್ಪ ಕ್ಲಿಯರ್ ಇದೆ, ಏನಪ್ಪ ಅಂದರೆ ನಾವು ಒಂದು ಸ್ವಲ್ಪ ಇಂಥವು ಡೌಟ್ಸ್ ಕ್ಲಿಯರ್ ಮಾಡ್ಕೋಬೇಕು. ಹೌದ್ರಿ. ಏನು ಮಹಾವೀರ? ಹೌದ್ರಿ. ಇಲ್ಲಿ ನೆಕ್ಸ್ಟ್ ಗೌತಮ ಬುದ್ಧನ ಬಗ್ಗೆ ಬರ್ತಾವೆ, ಮಹಾವೀರ ಮತ್ತು ಗೌತಮ ಬುದ್ಧನ ಬಗ್ಗೆ. ಅಲ್ಲಿ ಮಹಾವೀರನ ಒಂದು ಹೆಸರು, ಗೌತಮ ಬುದ್ಧನ ಮಹಾವೀರನ ತಂದೆ ಹೆಸರು ಮತ್ತು ಗೌತಮ ಬುದ್ಧನ ಮೂಲ ಹೆಸರು ಇಂಥಲ್ಲಿ ನಮ್ಗೆ ಕನ್ಫ್ಯೂಷನ್ ಆಗ್ತಾವೆ. ಸೊ ಹಾಗಿದ್ದಾಗ ಏನು ಮಾಡ್ತೇವೆ ನಾವು ನಾವು ಕ್ಲಿಯರ್ ಮಾಡ್ಕೋಬೇಕಾಗ್ತದೆ. ಇಂಥವು ವಿಷಯಗಳನ್ನು ನಾವು ಒಂದು ಕಡೆ ಬರೆದುಕೊಳ್ಳೋದ್ರಿಂದ ನಮಗೇನಾಗ್ಬಿಡ್ತದೆ, ಅಲ್ಲಿ ಸಂಪೂರ್ಣವಾಗಿ ನಮ್ಗೆ ಅರ್ಥವಾಗಿಬಿಡ್ತದೆ. ಹಾಗಾದರೆ ನಾವು ಇದನ್ನ ಕ್ಲಿಯರ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು, ಯಾವ ರೀತಿ ಇದನ್ನು ನಾವು ಒಂದು ಅಧ್ಯಯನ ಮಾಡಿದರೆ ನಮ್ಗೆ ಕ್ಲಿಯರ್ ಆಗ್ತದೆ ಅನ್ನೋದನ್ನು ನೋಡ್ತೇವೆ. ಸೊ ಇಲ್ಲಿ ಮಹಾವೀರ ನೋಡ್ತೇವೆ. ಮಹಾವೀರನ ತಂದೆ ಹೆಸರು ಸಿದ್ಧಾರ್ಥ. ಹೌದ್ರಿ. ಮಹಾವೀರನ ತಂದೆ ಹೆಸರು ಸಿದ್ಧಾರ್ಥ. ನೋಡಿ ಎಷ್ಟು ಒಂದು ಕನ್ಫ್ಯೂಷನ್ಸ್ ಇದೆ ಇಲ್ಲಿ. ಹೌದು. ಮಹಾವೀರನ ತಂದೆ ಹೆಸರು ಇಲ್ಲಿ ಏನು ಬರ್ತದೆ, ಸಿದ್ಧಾರ್ಥ ಬರ್ತದೆ. ಹೌದ್ರಿ. ಮಹಾವೀರನ ತಂದೆ ಹೆಸರು ಸಿದ್ಧಾರ್ಥ. ಆದರೆ
ಗೌತಮ ಬುದ್ಧನ ಮೂಲ ಹೆಸರು ಅಂದರೆ ಗೌತಮ ಬುದ್ಧ ತಾನು ಜನಿಸಿದಾಗ ಅವ್ರ ತಂದೆ ತಾಯಿ ಇಟ್ಟಂಥ ಹೆಸರು ಏನಪ್ಪ ಅಂದರೆ ಸಿದ್ಧಾರ್ಥ. ನೋಡಿರಿ, ಇಂಥವು ಕನ್ಫ್ಯೂಷನ್ಸ್ ಆಗ್ತವೆ. ಮಹಾವೀರನ ತಂದೆ ಹೆಸರು ಸಿದ್ಧಾರ್ಥ. ಇಲ್ಲಿ ಸಿದ್ಧಾರ್ಥ ಮಹಾವೀರನ ತಂದೆ, ಆದರೆ ಇಲ್ಲಿ ಸಿದ್ಧಾರ್ಥ ಗೌತಮ ಬುದ್ಧನ ಮೊದಲನೇ ಹೆಸರು. ಇಷ್ಟೇ. ಇಂಥವು ಬಂದಾಗ ನಾವು ಒಂದು ಕಡೆ ಬರೆದಿಟ್ಕೋಬೇಕು. ಅದಕ್ಕೆ ಅಲ್ಲಿ ಮಹಾವೀರನ ತಂದೆ ಸಿದ್ಧಾರ್ಥನಾದರೆ ಗೌತಮ ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ. ನಾವೇನು ಮಾಡಿಬಿಡ್ತೇವೆ, ಗೌತಮ ಬುದ್ಧನ ಕೇಳಿದಾಗ ಹೆಸರು ಕೇಳಿದಾಗ ನಾವೇನು ಮಾಡ್ತೇವೆ, ಅಲ್ಲಿ ಸಿದ್ಧಾರ್ಥ ಅಂತ ಆಲ್ಮೋಸ್ಟ್ ಹಾಕ್ತಾರೆ. ಆದರೆ ಮಹಾವೀರನ ಒಂದು ಹೆಸರು ಕೇಳಿದಾಗ ಅಥವಾ ಗೌತಮ ಬುದ್ಧನ ಮಹಾವೀರನ ಮೂಲ ಹೆಸರು ಕೇಳಿದಾಗ ನಾವೇನು ಮಾಡಿಬಿಡ್ತೇವೆ, ಅಲ್ಲಿ ಸಿದ್ಧಾರ್ಥ ಅಂತ ಹಾಕಿಬಿಡ್ತೇವೆ. ಸೊ ಹಿಂಗೆ ಕನ್ಫ್ಯೂಷನ್ಸ್ ಆಗ್ತವೆ. ಅದಕ್ಕೆ ಆಗಬಾರ್ದಂದ್ರೆ ನಾವು ಹಿಂಗೆ ಒಂದು ಕಡೆ ಬರೆದಿಟ್ಕೊಂಡ್ರೆ ನಮ್ಗೆ ಈಸಿ ಆಗ್ತದೆ. ಇನ್ನು ಅದೇ ರೀತಿ ಕೆಲವು ಧರ್ಮಗಳ ಗ್ರಂಥದಲ್ಲಿ ಹೇಳ್ತವೆ. ಧರ್ಮ ಗ್ರಂಥದಲ್ಲಿ ಏನು ಹೇಳ್ತದಪ್ಪ ಅಂದರೆ ಅಲ್ಲಿ ಮಹಾವೀರನ ಪತ್ನಿ, ಹೌದ್ರಿ, ನಮ್ಮ ಇತಿಹಾಸದ ಗ್ರಂಥಗಳು ಏನು ಹೇಳ್ತಾವಪ್ಪ ಅಂದರೆ ಮಹಾವೀರನಿಗೆ ಮದುವೆ ಆಗಿತ್ತು ಅಂತ ಹೇಳ್ತದೆ. ಆದರೆ ಅವರು ಧರ್ಮ ಗ್ರಂಥದಲ್ಲಿ ಹೇಳ್ತದೆ ಮಹಾವೀರ ಬ್ರಹ್ಮಚಾರಿ ಅಂತ ಹೇಳ್ತದೆ. ಇತಿಹಾಸ ಮದುವೆ ಆಗಿದ್ದ, ಆದರೆ ತದನಂತರದಲ್ಲಿ ಏನಾಗ್ತಾನಪ್ಪ ಅಂದ್ರೆ ಅವ ಅಲ್ಲಿ ತನ್ನ ಎಲ್ಲವನ್ನು ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕರಿಸಿ ಬ್ರಹ್ಮಚಾರಿ ಆಗ್ತಾನೆ ಅಂತ ಹೇಳ್ತದೆ. ಅವರ ಕೆಲವೊಂದು ಗ್ರಂಥದಲ್ಲಿ ಏನಾಗ್ತವಪ್ಪ ಅಂದ್ರೆ ಅವ ಮದುವೆನೇ ಆಗಿಲ್ಲ, ಬ್ರಹ್ಮಚಾರಿ ಇದ್ದಾನ ಅಂತಂದು ಹೇಳ್ತದೆ. ಸೊ ಅಲ್ಲಿ ನಾವು ಧರ್ಮ ಗ್ರಂಥಕ್ಕಿಂತ ಇಲ್ಲಿ ನಾವು ಪಠ್ಯಪುಸ್ತಕನ ಹೆಚ್ಚು ಅವಲಂಬಿತವಾಗಿ ನೋಡ್ತೇವೆ. ಯಾಕಂದ್ರೆ ನಾಳೆ ನಿಮಗೆ ಎಕ್ಸಾಮ್ನಲ್ಲಿ ಪಠ್ಯಪುಸ್ತಕಕ್ಕೆ ಅವಶ್ಯಕವಾಗಿರ್ತದೆ ಮಹತ್ವ. ಹೀಗಾಗಿ ನಾವು ಅದನ್ನೇ ನೋಡ್ತೇವೆ. ಅಲ್ಲಿ ಮಹಾವೀರನ ಹೆಂಡತಿ ಹೆಸರು ಏನಪ್ಪ ಅಂದರೆ ಯಶೋಧ. ನೆನ್ಪಿಟ್ಟುಕೊಳ್ರಿ, ಯಾರೀ ಮಹಾವೀರನ ಹೆಂಡತಿ ಹೆಸರೇನು? ಯಶೋಧ. ಅಲ್ಲಿ ಬರೆದಿಲ್ಲ ನಾನು, ಬಟ್ ಇಲ್ಲಿ ನೋಡಿ, ಮಹಾವೀರನ ಹೆಂಡತಿ ಹೆಸರು ಯಶೋಧ. ಆದರೆ ಗೌತಮ ಬುದ್ಧನ ಹೆಂಡತಿ ಹೆಸರು ಎಷ್ಟು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ನೋಡ್ಕೊಡ್ರಿ ಎಷ್ಟು ಕ್ಲಿಯರ್ ಆಗಿದೆ. ಮಹಾವೀರನ ಹೆಂಡತಿ ಹೆಸರು ಯಶೋಧ, ಆದರೆ ಗೌತಮ ಬುದ್ಧನ ಹೆಂಡತಿ ಹೆಸರು ಯಶೋಧರ. ಅಲ್ಲಿ ಎಷ್ಟು ಕನ್ಫ್ಯೂಷನ್ ಇದೆ ನೋಡಿ, ಇಂಥಲ್ಲಿ ಕನ್ಫ್ಯೂಷನ್ ಆಗ್ತವೆ. ಹೌದು, ಯಶೋಧರ. ಕ್ಲಿಯರ್? ಇಲ್ಲಿ ಯಶೋಧ, ಯಶೋಧರ. ಯಶೋಧ ಮಹಾವೀರ್ಗೆ ಹೆಂಡತಿ ಆದರೆ ಯಶೋಧರ ಗೌತಮ ಬುದ್ಧನ ಹೆಂಡತಿ ಆಗ್ತಾಳೆ. ಕ್ಲಿಯರ್? ಸೊ ಇದು ನಿಮಗೇನಪ್ಪ ಅಂದ್ರೆ ಇಂಥವುಗಳು ನಮಗೊಂದು ಕಡೆ ಬರೆದಿಟ್ಕೋಬೇಕು. ಇನ್ನು ಅದೇ ರೀತಿ ಇಲ್ಲಿ ನಾವು ಮುಖ್ಯವಾಗಿ ಬಂದಾಗ ಇಲ್ಲಿ ಬಂದಾಗ ಏನಾಗ್ತವಪ್ಪ ಅಂದ್ರೆ ಶ್ವೇತಾಂಬರ ಮತ್ತು ದಿಗಂಬರ ಅನ್ನುವಂಥದ್ದು ಏನಾಗ್ತವೆ, ಜೈನ ಧರ್ಮದಲ್ಲಿ ನಮಗೆ ಒಂದು ಶ್ವೇತಾಂಬರ ಮತ್ತು ದಿಗಂಬರ ಅನ್ನೋದು ಒಂದು ಮಹಾವೀರ್, ಅಂದರೆ ಇಲ್ಲಿ ಮಹಾವೀರನ ಬಗ್ಗೆ ಓದುವಾಗ ಅಂದರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಶ್ವೇತಾಂಬರ ಮತ್ತು ದಿಗಂಬರ ಅಂತ ಆಗ್ತದೆ. ಅಲ್ಲಿ ಹೀನಯಾನ ಮಹಾಯಾನ ಅನ್ನುವತಕ್ಕಂಥ ಅದೆರಡು ಪಂಗಡಗಳಿದ್ವು. ಅವು ಬೌದ್ಧ ಧರ್ಮದಲ್ಲಿ ಬರ್ತದೆ. ಇದು ನಿಮ್ಗೆ ಕ್ಲಿಯರ್ ಆಗಿರ್ತದೆ. ಹೌದ್ರಿ? ಶ್ವೇತಾಂಬರ ಮತ್ತು ದಿಗಂಬರ ಜೈನ ಧರ್ಮ, ಹೀನಯಾನ ಮತ್ತು ಮಹಾಯಾನ ಬೌದ್ಧ ಧರ್ಮ. ಕ್ಲಿಯರ್ ಆಯ್ತಲ್ಲ? ಸೊ ಈ ರೀತಿ ಅಂದರೆ ಇಲ್ಲಿ ನಮಗೆ ಸಂಪೂರ್ಣವಾಗಿ ಅರ್ಥ ಆಗಿಬಿಡ್ತದೆ. ಇನ್ನು ಮಹಾವೀರ ತಾನು ಎಲ್ಲಿ ಜ್ಞಾನೋದಯ ಪಡಿತಾನಪ್ಪ, ಅಲ್ಲಿ ಸಾಲ ವೃಕ್ಷ ಅಂತ ಕರಿತೀವಿ. ಸಾಲ ವೃಕ್ಷದಲ್ಲಿ ಅವ ಏನು ಮಾಡಿದ, ಗಿಡದ ಕೆಳಗೆ ತಾನು ಜ್ಞಾನೋದಯವನ್ನು ಪಡಿತಾನೆ. ಇತಿಹಾಸದ ಪ್ರಕಾರ ಸಾಲ ವೃಕ್ಷದ ಕೆಳಗೆ ಅವ ಗಿಡದಡಿಗೆ ಸಾಲ ವೃಕ್ಷದ ಕೆಳಗಡೆ ತನ್ನ ಒಂದು ಜ್ಞಾನವನ್ನು ಪಡ್ಕೊಳ್ತಾನೆ. ಯಾರು? ಮಹಾವೀರ. ಅದೇ ಗೌತಮ ಬುದ್ಧ ಅಶ್ವತ್ಥ ಮರ ಅಥವಾ ಏನಂತ ನಾವು ಅರಳಿ ಮರ. ಇಷ್ಟೇ. ಅಶ್ವತ್ಥ ಮರ ಅಥವಾ ಅರಳಿ ಮರ ಇಲ್ಲಿ ಕ್ಲಿಯರ್ ಆಗಿಬಿಡ್ತದೆ. ಹೌದ್ರಿ? ನಿರ್ವಹಣ ಅಂದರೆ ಅವರು ಸಂಪೂರ್ಣವಾಗಿ ದೇಹ ತ್ಯಾಗವನ್ನು ಮಾಡಿದ್ದು. ಹೌದ್ರಿ? ಅಲ್ಲಿ ಮಹಾವೀರ ಪಾವಪುರಿಯಲ್ಲಿ ಏನು ಮಾಡ್ತಾರಪ್ಪ ಅಂತ ತನ್ನ ದೇಹವನ್ನು ತ್ಯಾಗ ಮಾಡಿದರೆ, ಗೌತಮ ಬುದ್ಧ ಕುಶಿನಗರದಲ್ಲಿ ದೇಹ ತ್ಯಾಗ ಮಾಡ್ತಾರೆ. ಸೊ ಇಲ್ಲಿ 3 ಕ್ಲಿಯರ್ ಆಗಿಬಿಡ್ತದೆ ನಿಮಗೆ. ಹೌದ್ರಿ? ಕನ್ಫ್ಯೂಷನ್ಸೇ ಇಲ್ಲ. ಸೊ ಇಂಥವುಗಳನ್ನು ನಾವೇನು ಮಾಡ್ಬೇಕಾಗ್ತದೆ, ಅಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೊಬೇಕಾಗ್ತದೆ. ಸೊ ಇನ್ನು ನೆಕ್ಸ್ಟ್ ನೋಡಿ ಏನು ಬರ್ತಾಯಿದೆ ಅಲ್ಲಿ. ನೆಕ್ಸ್ಟ್ ನಮಗೆ ಇಲ್ಲಿ ಚಕ್ರ ಮತ್ತು ಕಡ್ಡಿಗಳ ಬಗ್ಗೆ ಬರ್ತದೆ. ಚಕ್ರ ಮತ್ತು ಕಡ್ಡಿಗಳ ಬಗ್ಗೆ ನೋಡಿದಾಗ ನಾವು ಇಲ್ಲಿ ಸಹಜವಾಗಿ ಅಧ್ಯಯನ ಮಾಡ್ತೇವೆ. ಏನಪ್ಪ ಅಂದರೆ ಚಕ್ರ ಮತ್ತು ಕಡ್ಡಿಗಳಲ್ಲಿ ನಾವು ಏನನ್ನು ಅಧ್ಯಯನ ಮಾಡ್ತೇವೆ, ಈ ಒಂದು ಚಕ್ರ ಮತ್ತು ಕಡ್ಡಿಗಳಲ್ಲಿ ನೋಡಿ, ಬೌದ್ಧ ಧರ್ಮದ ಚಕ್ರ. ಹೌದ್ರಿ? ಬೌದ್ಧ ಧರ್ಮದ ಚಕ್ರದಲ್ಲಿ 8 ಗೆರೆಗಳು ಬರ್ತವೆ, ಅಂದರೆ ಕಡ್ಡಿಗಳು. 8 ಗೆರೆ ಅಂದ್ರೆ 8 ಕಡ್ಡಿಗಳು ಬರ್ತಾವೆ. ಆ 8 ಕಡ್ಡಿಗಳು ಏನು ಹೇಳ್ತಾವಪ್ಪ ಅಂದ್ರೆ ಅಷ್ಟಾಂಗ ಮಾರ್ಗದ ಬಗ್ಗೆ ಹೇಳ್ತಾವೆ. ಅಂದ್ರೆ ಆಸೆಗಳನ್ನು ತ್ಯಜಿಸುವುದರ ಬಗ್ಗೆ ಸೂಚನೆ ಕೊಡ್ತಾವೆ. ಯಾವುದಕ್ಕೆ? ಆಸೆಗಳನ್ನು ತ್ಯಜಿಸಬೇಕು ಅಂತಂದು ಸೂಚನೆಯನ್ನು ಕೊಡ್ತಾವೆ 8 ಕಡ್ಡಿಗಳು, ಅಷ್ಟಾಂಗ ಮಾರ್ಗಗಳು 8 ಕಡ್ಡಿಗಳು. ಅದೇ ಅಶೋಕನ ಸಾರನಾಥ ಸ್ತಂಭದಲ್ಲಿ, ಅಶೋಕನ ಸಾರನಾಥ ಬೌದ್ಧ ಧರ್ಮ ಚಕ್ರದಲ್ಲಿ 8 ಕಡ್ಡಿಗಳು, ಅಶೋಕನ ಸಾರನಾಥ ಸ್ತಂಭದಲ್ಲಿ 24 ಗೆರೆಗಳು.
ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಓಕೆ, ಇದು ಕನ್ಫ್ಯೂಷನ್ಸ್ ಆಗ್ತವೆ. ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಈಸಿಯಾಗಿ ನೆನ್ಪಿಟ್ಕೋಬೇಕಾದ್ರೆ ಈ ರೀತಿ ಮಾಡಬೇಕು. ನಾವು ಒಂದು ಕಡೆ ಬರೆದಿಟ್ಕೋಬೇಕು. ಬೌದ್ಧ ಧರ್ಮ ಚಕ್ರದಲ್ಲಿ 8 ಗೆರೆ ಅಂದರೆ 8 ಕಡ್ಡಿಗಳು. ಅಶೋಕನ ಒಂದು ಸಾರನಾಥ ಸ್ತಂಭದಲ್ಲಿ 24 ಗೆರೆ. ಇಲ್ಲಿ 8 ಕಡ್ಡೆ ಅಷ್ಟಾಂಗ ಮಾರ್ಗಗಳು ಅಂದ್ರೆ ಆಸೆಗಳನ್ನು ತ್ಯಜಿಸಬೇಕು ಅಂತ ಸೂಚನೆ ಕೊಟ್ಟರೆ, ಇಲ್ಲಿ 24 ಗೆರೆಗಳು ಏನಂತ ಸೂಚನೆ ಕೊಡ್ತವೆ, ಅಲ್ಲಿ 24 ಗಂಟೆಗಳನ್ನು ಮತ್ತು 24 ಬೌದ್ಧ ಧರ್ಮದ ಆಚರಣೆಗಳನ್ನು ಏನು ಮಾಡ್ತದಪ್ಪ ಅಂದ್ರೆ ತಿಳಿಸ್ತದೆ. ಅದು ಹೌದ್ರಿ, 24 ಬೌದ್ಧ ಧರ್ಮದ ಆಚರಣೆ ಬಗ್ಗೆ ನಮಗೇನಾಗ್ತದಪ್ಪ ಅಂದ್ರೆ ತಿಳಿಸ್ತದೆ. ಕ್ಲಿಯರ್? ಈ ರೀತಿಯಾಗಿದೆ. ಇನ್ನು ಅದೇ ರೀತಿ ಮತ್ತು ನದಿ ದಡದಲ್ಲಿ ನಡೆದಂಥ ಕದನಗಳು ಅಂತ ಕರಿತೇವೆ ನಾವು. ನದಿ ದಡದ ಮೇಲೆ ನಡೆದಂಥ ಕದನಗಳು ಅಂದಾಗ ನಿಮ್ಗೆ ಸಹಜವಾಗಿ ಎಲ್ಲರಿಗೂ ಇದು ಗೊತ್ತಿರಬೇಕು. ಯಾಕಂದ್ರೆ ನಮ್ಮ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಇಂಥ ಪ್ರದೇಶಗಳಲ್ಲಿ ಕೆಲವಷ್ಟು ನದಿ ದಡದಲ್ಲಿ ರಾಜರು ಯುದ್ಧ ಮಾಡಿದ್ದು. ಅಲ್ಲಿ ನಮ್ಮ ನದಿ ದಡ ಅಂದ ತಕ್ಷಣ ಕನ್ಫ್ಯೂಸ್ ಆಗಿಬಿಡ್ತದೆ, ಎಲ್ಲ ಕನ್ಫ್ಯೂಸ್ ಆಗ್ತದೆ. ಸೊ ಹಂಗಾಗ್ಬಾರ್ದು. ಅಂದರೆ ಮೊದಲು ನದಿ ದಡದಲ್ಲಿ ಎಷ್ಟು ಯುದ್ಧಗಳು ನಡೆದೋ ಅದನ್ನು ಒಂದು ಕಡೆ ಬರೆದಿಟ್ಕೊಂಡ್ಬಿಡೋದು. ಸೊ ನಿಮ್ಗೆ ಸರಳಾಗಿ ಆ ಒಂದು ಕ್ಲಿಯರ್ ಆಗಿಬಿಡ್ತದೆ. ಇಲ್ಲಿ ನೋಡಿ ಏನು ಕೊಟ್ಟಾರ, ಹೈಡಿಸ್ಪಸ್ ಕದನ ಅಂತ ಕರಿತೇವೆ ನಾವು. ಹೈಡಿಸ್ಪಸ್ ಕದನ. ಈ ಹೈಡಿಸ್ಪಸ್ ಕದನ ಏನಾಗ್ತದಪ್ಪ ಅಂದರೆ, ಇಲ್ಲಿ ಪುರೂರವ ಅನ್ನುವತಕ್ಕಂಥ ರಾಜ ಅಲೆಕ್ಸಾಂಡರ್ ಅನ್ನುವತಕ್ಕಂಥ ರಾಜನ ನಡುವೆ ನಡೀತದೆ. ಅಂದರೆ ನದಿ ದಡದಲ್ಲಿ ಯಾರ್ಯಾರು ಯುದ್ಧ ಮಾಡಿದರು ನೋಡಿ. ಇಂಥ ಕ್ವಶನ್ಗಳು ಬಂದಾಗ ನಾವು ಹೀಗೆ ಒಂದು ಕಡೆ ಬರೆದಿಟ್ಕೋಬೇಕು. ಹೌದ್ರಿ, ಹೈಡಿಸ್ಪಸ್ ಕದನ ಯಾರು, ಪುರೂರವ ಮತ್ತು ಅಲೆಕ್ಸಾಂಡರ್ ನಡುವೆ ನಡೀತದೆ. ಯಾವ ನದಿ ಕೆಳಗೆ, ಯಾವ ನದಿ ದಡದಲ್ಲಿ, ರಾವಿ ನದಿ ದಡ. ನೋಡಿ ಎಷ್ಟು ನಮ್ಗೆ ಸರಳವಾಗಿಬಿಡ್ತದೆ. ಇದನ್ನ ಹಿಂಗೆ ಮಾಡ್ಕೊಂಡು ಓದೋದ್ರಿಂದ ನಮ್ಗೆ ಹೆಚ್ಚು ನೆನಪು ಉಳಿತೇವೆ ಇತಿಹಾಸದಲ್ಲಿ. ಇನ್ನು ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನಕ್ಕೆ ಸಂಬಂಧಪಟ್ಟಂತೆ, ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ್ ನಾವು ನೋಡಿದಾಗ ಇಲ್ಲಿ ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ್ ನಡುವೆ ಯಾವ ನದಿ ನಡುವೆ ಒಂದು ಕದನ ನಡೀತದ, ನರ್ಮದಾ ನದಿ ದಡದ ಮೇಲೆ ಕದನ ನಡೀತದ. ನೋಡಿ ಎಷ್ಟು ಕ್ಲಿಯರ್ ಆಗ್ತದೆ. ಹೌದ್ರಿ. ಇನ್ನು ಕಳಿಂಗ ಯುದ್ಧ ಯಾರಿಗೆ ತಾನೇ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. 6ನೇ ತರಗತಿಯಿಂದ ಓದುವಂಥ ಹುಡುಗ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ. ಯಾಕಂದರೆ ಅಷ್ಟೇ ಪ್ರಸಿದ್ಧವಾಗಿದೆ, ಅಷ್ಟೇ ಅಶೋಕನ ಒಂದು ಮನೋಪರಿವರ್ತನೆ ಆಗಲಿಕ್ಕೂ ಯುದ್ಧ ಕಾರಣ ಆಗಿತ್ತು ಅನ್ನೋದು ಗೊತ್ತಿದೆ. ಈ ಕಳಿಂಗ ಯುದ್ಧ ಯಾವ ಒಂದು ನದಿ ದಡದಲ್ಲಿ ನಡೀತದೆ, ದಯಾ ಅನ್ನುವತಕ್ಕಂಥ ನದಿ ದಡದಲ್ಲಿ ನಡೀತದೆ. ನೋಡಿರಿ, ಅಲ್ಲಿ ಕೆಲವೊಂದಿಷ್ಟು ಗ್ರಂಥದಲ್ಲಿ ಏನು ಹೇಳ್ತದಪ್ಪ ಅಂದರೆ, ಈ ಅಶೋಕ ಯಾರ್ಯಾರ ನಡುವೆ ಈ ಕಳಿಂಗ ಯುದ್ಧ ನಡೀತು, ಅಶೋಕ ಮತ್ತು ಶುದ್ಧ ಧರ್ಮ. ಹೌದ್ರಿ. ಸೊ ಇಲ್ಲಾಂದ್ರೆ ಅನಂತವರ್ಮ ಅಥವಾ ಎರಡು ಒಬ್ಬನ ಹೆಸರು ಇವು. ಹೌದ್ರಿ. ಏನು ಅಶೋಕ ಮತ್ತು ಶುದ್ಧ ಧರ್ಮ ಅಥವಾ ಶುದ್ಧ ವರ್ಮ ಅಂತ ಕರಿತೇವೆ ನಾವು, ಮತ್ತು ಅನಂತವರ್ಮ ಅಂತ ಕರಿತೇವೆ ನಾವು. ಶುದ್ಧ ಧರ್ಮ ಅಂತವಿ ಅಥವಾ ಶುದ್ಧ ವರ್ಮ ಅಂತಲೂ ಕರಿತೇವೆ. ಹೀಗಾಗಿ ಶುದ್ಧ ಧರ್ಮ ಅಥವಾ ಅನಂತವರ್ಮ ಇವರಿಬ್ಬರು ಒಂದೇ, ಅಂದರೆ ಒಂದೇ ಹೆಸರುಗಳು. ಅದಕ್ಕೆ ಅಶೋಕ ಮತ್ತು ಶುದ್ಧ ಧರ್ಮನ ನಡುವೆ ಅಥವಾ ಅಶೋಕ ಮತ್ತು ಅನಂತವರ್ಮನ ನಡುವೆ ಇವೆರಡನ್ನು ಕೂಡಿಸ್ಕೊಂಡು ಅಶೋಕ ಮತ್ತು ಶುದ್ಧ ವರ್ಮ ಅಂತಲೂ ಕರಿತಿರ್ತಾರೆ. ಹೌದ್ರಿ. ಸೊ ಇವ್ರ ಮಧ್ಯೆ ಯುದ್ಧ ನಡೀತದೆ. ಸೊ ಇಂಥವು ಕ್ಲಿಯರ್ ಮಾಡ್ಕೋಬೇಕು, ಬರೆದಿಟ್ಕೊಂಡ್ಬಿಟ್ರೆ. ಆದರೆ ಕೆಲವೊಂದು ಗ್ರಂಥದಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಅಶೋಕ ಮತ್ತು ಕಾರವೆಲ್ಲನ ನಡುವೆ ನಡೀತು ಅಂತ ಗ್ರಂಥದಲ್ಲಿದೆ. ಸೊ ಅದು ತಪ್ಪಾಗಿದೆ. ದಯವಿಟ್ಟು ಹಾಗಿದ್ದಾಗ ತಿದ್ಕೊಂಬಿಡಿ ಅದನ್ನು. ಅಶೋಕ ಮತ್ತು ಶುದ್ಧ ಧರ್ಮ ಅಥವಾ ಅನಂತವರ್ಮ ಅಥವಾ ಶುದ್ಧ ವರ್ಮ ಅಂತ ಕರಿತೇವೆ. ಅಶೋಕ ಮತ್ತು ಕಾರವೆಲ್ಲ ಅಂತಂದು ಏನಾದರೂ ಪುಸ್ತಕದಲ್ಲಿ ಇತ್ತಂದ್ರೆ ಅದನ್ನು ತಗೊಳ್ರಿ. ಯಾಕಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದಾನಪ್ಪ ಅಂದ್ರೆ, ಇಲ್ಲಿ ಅಶೋಕನ ಕಾಲವೇ ಬೇರೆ, ಕಾರವೆಲ್ಲನ ಕಾಲವೇ ಬೇರೆ. ಇವನ ಕಾಲಕ್ಕೂ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸವಿದೆ. ಸೊ ಹಾಗಿದ್ದಾಗ ಇಬ್ಬರ ನಡುವೆ ಯುದ್ಧ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಹೌದ್ರಿ. ಸೊ ಅದಕ್ಕೆ ಇದು ತಪ್ಪಾಗಿದೆ. ಸೊ ಹೀಗೆ ನಾವು ಏನು ಮಾಡ್ತೀವಪ್ಪ ಅಂದರೆ, ಅಲ್ಲಿ ಕನ್ಫ್ಯೂಷನ್ಸ್, ಇನ್ನೂ ಹೆಚ್ಚಿನ ಒಂದು ಕನ್ಫ್ಯೂಷನ್ಸ್ ಆಗುವತಕ್ಕಂಥ ವಿಡಿಯೋಗಳನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಬಿಡ್ತೇನೆ. ಸೊ ವಿದ್ಯಾರ್ಥಿಗಳೇ ಹಾಗೂ ಪರೀಕ್ಷಾರ್ಥಿಗಳೇ, ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಲ್ಲರೂ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ಕಮೆಂಟ್ ಮಾಡಿ. ಮತ್ತು ನಾವು ಮಾಡುವತಕ್ಕಂಥ ವಿಡಿಯೋಗಳು ಮೊದಲು ನಿಮಗೆ ಬಂದು ತಲುಪ್ತವೆ. ಸೊ ಶೇರ್ ಮಾಡೋದನ್ನು ಮರಿಬೇಡಿ. ಅದಕ್ಕೆ ಸಬ್ಸ್ಕ್ರೈಬನ್ನು ಎಲ್ಲರೂ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.